ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಈ ಒಂದು ಇಂಟರ್ವ್ಯೂ ವಿಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ವಿನಯ್ ನಾಗರಾಜು ಅವರು. ಸೊ ವಿನಯ್ ಅವ್ರನ್ನ ಎಲ್ಲರೂ ಪ್ರೀತಿಯಿಂದ ವಿನ್ನಿ ಅಂತಾನೂ ಕೂಡ ಕರೀತಾರೆ. ಇವರು ಡ್ರೈವ್ ಟು ಡೋರ್ ಕಂಪನಿಯ ಸಂಸ್ಥಾಪಕರು. ಹಾಗೆ ಅವರು ಈ ಒಂದು ಸಂಸ್ಥೆಯ ಸ್ಥಾಪನೆಯಾದ ಕೇವಲ 2 ವರ್ಷದಲ್ಲೇ ಸುಮಾರು 1000ಕ್ಕೂ ಹೆಚ್ಚು ಪ್ರವಾಸಗಳನ್ನ ಮಾಡಿದ್ದಾರೆ. ಬನ್ನಿ ಇವ್ರ ಮೂಲಕನೇ ಇವ್ರ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಳ್ಳೋಣ. ಸೊ ಇವ್ರನ್ನ ಫಸ್ಟ್ ನಾವು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಅಪ್ಪು ರೇಡಿಯೋಗೆ ಹೃತ್ಪೂರ್ವಕ ಸ್ವಾಗತ ವಿನಯ್ ಅವರೇ. ಥ್ಯಾಂಕ್ ಯು ಜ್ಯೋತ್ಸ್ನಾ. ಎಲ್ಲರಿಗೂ ವೀಕ್ಷಕರಿಗೆ ನಮಸ್ಕಾರ. ಮತ್ತು ವೆರಿ ಹ್ಯಾಪಿ ಇಲ್ಲಿ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಲವ್ ಟು ಶೇರ್ ನನ್ನ ಫೀಲಿಂಗ್ಸ್ ಆಗಿರ್ಬೋದು, ನನ್ನ ಸ್ಟೋರಿ ಬಗ್ಗೆ ಆಗಿರ್ಬೋದು. ವೆರಿ ನೈಸ್. ಸೊ ವಿನಯ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಮೊದಲನೇ ಸಲ ಬರ್ತಾ ಇರೋದು ಅಪ್ಪು ರೇಡಿಯೋ. ಹೇಗೆ ಅನಿಸ್ತಾ ಇದೆ ವಿನಯ್ ಅವರೇ? ತುಂಬ ಚೆನ್ನಾಗಿ ಅನಿಸ್ತಿದೆ. ನಿಮ್ಮನ್ನ ಬೇರೆ ಒಂದು ಇವೆಂಟ್ಸ್ ಅಲ್ಲಿ ಮತ್ತೆ ಬೇರೆ ಕಡೆ ನಾವು ಮೀಟ್ ಮಾಡುವಾಗ ಎಕ್ಸೈಟಿಂಗ್ ಆಗಿರ್ತಿತ್ತು. ಬರ್ತಿದ್ರು, ಜನ ಮಾತಾಡ್ತಿದ್ರು, ಅವ್ರು ನಮ್ಮ ಹತ್ರ ಹೇಳ್ತಿದ್ರು ಹಿಂಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯು ಶುಡ್ ಬಿ ದೇರ್ ಅಂತ. ನನ್ಗೇನು ಅನ್ಸುತ್ತೆ ಅಂದ್ರೆ, ನಂತರ ತುಂಬಾ ಜನ ಇರ್ತಾರೆ, ದೇ ಆಲ್ ಶುಡ್ ರೀಚ್ ಔಟ್ ಟು ಯು ಅಂಡ್ ಡೆಫಿನೆಟ್ಲಿ ಅವರ ಒಂದು ಸ್ಟೋರಿನ ಇಲ್ಲಿ ಬಂದು ಸ್ಟುಡಿಯೋ ಅಲ್ಲಿ ಹೇಳ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರೆ. ಆಕ್ಚುಲಿ ಐ ರಿಯಲಿ ಲೈಕ್ ಇಟ್ ಆಕ್ಚುಲಿ. ಯಾಕಂದ್ರೆ ಎಲ್ಲರಿಗೂ ಒಂದು ಸ್ಟೋರಿ ಇರುತ್ತೆ. ಸೊ ಇಟ್ ವೆರಿ ನೈಸ್ ವೆನ್ ದೇ ಕಮ್ ಅಂಡ್ ಅದು ಎಸ್ಪೆಷಲಿ ನಮ್ಮ ಒಂದು ಕನ್ನಡದವ್ರಿಗೋಸ್ಕರನೇ ಈ ಒಂದು ನಾವು ಮಾಡಿರೋದ್ರಿಂದ ಈ ಒಂದು ರೇಡಿಯೋ ಕನ್ನಡ, ನಮ್ಮ ಅಪ್ಪು ರೇಡಿಯೋ. ಸೊ ಅವರೆಲ್ಲ ಬಂದು ಅವರ ಒಂದು ಸ್ಟೋರಿನೆಲ್ಲ ಶೇರ್ ಮಾಡೋದ್ರಿಂದ ಇಟ್ ವಿಲ್ ಬಿ ಸೋ ಮೋಟಿವೇಶನಲ್ ಅಂಡ್ ಇನ್ಸ್ಪೈರಿಂಗ್ ಆಗಿ ಇರುತ್ತೆ. ಸೊ ತುಂಬಾ ಖುಷಿ ಆಯ್ತು. ನಾನು ಈಗ ತಾನೇ ವಿನಯ್ ಅವರ ಒಂದು ಕಿರು ಪರಿಚಯ ಮಾಡಿಕೊಟ್ಟೆ. ಬನ್ನಿ ಅವ್ರ ಮೂಲಕನೇ ಅವರ ಒಂದು ಬ್ಯಾಕ್ ಗ್ರೌಂಡ್ ನ ತಿಳ್ಕೊಳ್ಳೋಣ. ವಿನಯ್ ಅವರು, ನನ್ನ ಹೆಸರು ನೀವು ಹೇಳಿದಾಗೆ ವಿನಯ್ ನಾಗರಾಜು. ನಾನು ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು. ನಾನು ಕೆಲಸಕ್ಕಾಗಿ ಹಲವಾರು ಕಡೆ ಹೋಗಿದ್ದೀನಿ. ಹೈದ್ರಾಬಾದ್ಗೆ ಹೋಗಿದ್ದೀನಿ, ಒಂದು 7-8 ವರ್ಷ ಇದ್ದೀನಿ. ಹಂಗಲ್ದಿರ ಕೆಲಸಕ್ಕೋಸ್ಕರ ನಾನು ಬೇರೆ ದೇಶಗಳಿಗೆ ಟ್ರಾವೆಲು ಮಾಡಿದ್ದೀನಿ. ಅದಲ್ದಿರ ಇಲ್ಲಿ ಆಸ್ಟ್ರೇಲಿಯಾಗೆ ಆಲ್ಮೋಸ್ಟ್ ಈ ತಿಂಗಳಿಗೆ 7 ಇಯರ್ಸ್ ಆಗುತ್ತೆ ಬಂದು. ಸೊ ಮತ್ತೆ ನಾನಿಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದೀನಿ. ಸೊ ವೈಫ್ ಆ್ಯಂಡ್ 2 kids. ಆ್ಯಂಡ್ ಆಲ್ಸೋ ನೀವು ಹೇಳಿದಾಗೆ ಡ್ರೈವ್ ಟು ಡೋರ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಎಕ್ಸೈಟಿಂಗ್ ಆಗಿದೆ. ಆ್ಯಂಡ್ ಅಗೇನ್ ಈ ಎಕ್ಸೈಟ್ಮೆಂಟ್ ಹಿಂದೆಗಡೆ ಒಂದು ಸ್ವಲ್ಪ ಪೇನು ಇದೆ, ಪ್ಯಾಷನ್ ಇದೆ. ಸೊ ವೆರಿ ನೈಸ್. ವಿನಯ್ ಅವ್ರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಹಿ ಇಸ್ ಸಮ್ ಒನ್ ಹೂ ಡ್ರೈವ್ ಹಿಸ್ ಡ್ರೀಮ್ಸ್ ಅಂತಾನೆ ಹೇಳ್ಬೋದು. ಸೊ ಹಿ ಇಸ್ ಅ ಡ್ರೀಮರ್ ಅಂಡ್ ಹಿ ಇಸ್ ಅ ಡೂಯರ್ ಆಸ್ ವೆಲ್. ಸೊ ವಿನಯ್ ಅವರು ಈಗ ತಾನೇ ಅವರ ಒಂದು ಪರಿಚಯನ ಮಾಡ್ಕೊಟ್ರು, ಅವ್ರ ಹಿನ್ನೆಲೆ ಬಗ್ಗೆ ಎಲ್ಲ ಹೇಳಿದ್ರು. ವಿನಯ್ ಅವರು ಸುಮಾರು ಒಂದು 17 ವರ್ಷ ಒಂದು ಮಲ್ಟಿನ್ಯಾಷನಲ್ ಕಂಪನಿಗಳೆಲ್ಲ IT ಆಗಿ ಕೆಲಸ ಮಾಡಿದ್ರು. ಆಮೇಲೆ ಅವರು ಆಸ್ಟ್ರೇಲಿಯಾಗೆ ಬಂದ್ಮೇಲೆ ಅವರು ಒಂದು ಡ್ರೈವ್ ಟು ಡೋರ್ ಎಂಬ ಒಂದು ಸಂಸ್ಥೆನ ಸ್ಥಾಪಿಸ್ತಾರೆ. ಈಗ ಆಲ್ಮೋಸ್ಟ್ ಒಂದು 2 ವರ್ಷ ಆಗಿದೆ. ಬನ್ನಿ ಈ ಒಂದು ಡ್ರೈವ್ ಟು ಡೋರ್ ಕಂಪನಿಯ ಬಗ್ಗೆ, ಇವರ ಒಂದು ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹೇಗೆ ಇದೆಲ್ಲ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ವಿನಯ್ ಅವರೇ? ಎಲ್ಲ ಹೇಳಿ ನಿಮ್ಮ ಒಂದು ಡ್ರೈವ್ ಟು ಡೋರ್ ಬಗ್ಗೆ. ನಾನು ಆಸ್ಟ್ರೇಲಿಯಾಗೆ ಬಂದಾಗ ಫಸ್ಟ್ ಅಡ್ಲೇಡ್ ಅಲ್ಲಿ ನಾನು ಫಸ್ಟ್ ಲ್ಯಾಂಡ್ ಆಗಿದ್ದು. ಅಲ್ಲಿ ಇವಾಗಾದ್ರೂ ಆಪರ್ಚುನಿಟೀಸ್ ತುಂಬಾ ಇದೆ, ಅವಾಗ ನಾವು ಬಂದಾಗ ಏನಿರಲಿಲ್ಲ. ಸೊ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದು ಫೋಟೋಗ್ರಫಿ, ಡ್ರೈವಿಂಗ್. ನನಗೆ ಡ್ರೈವಿಂಗ್, ಕಾರ್ಸ್ ಅಂದ್ರೆ ತುಂಬಾ ಹುಚ್ಚು. ನನಗೆ ಆಸ್ಟ್ರೇಲಿಯಾಗೆ ಬರ್ಲಿಕ್ಕೆ ಒಂದು ದೊಡ್ಡ ಕಾರಣ ಕಾರ್. ಸೊ ನಾನು ಚಿಕ್ಕವನಿದ್ದಾಗ NFS ಗೇಮ್ ಮಾಡ್ತಿದ್ದಾಗ ಐ ಯೂಸ್ ಟು ಲವ್ ಗೋಯಿಂಗ್ ಅರೌಂಡ್ ಔಟ್ ಬ್ಯಾಕ್. ಸೊ ಹಾಗಾಗಿ ನಾನು ಇಲ್ಲಿ ಬಂದೆ. ಸೊ ಡ್ರೈವಿಂಗ್ ನಾನು ತುಂಬಾ ಮಾಡಿದ್ದೆ ಡ್ರೈವಿಂಗ್. ಅಂಡ್ ಹಾಗಾಗಿ ಊಬರ್ ವಾಸ್ ಈಸಿ ಮನಿ. ತುಂಬಾ ಜನ ಅದೇ ಸ್ಟಾರ್ಟ್ ಮಾಡ್ತಾರೆ, ಐ ಬಿ ವೆರಿ ಆನೆಸ್ಟ್. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಬಿಕಾಸ್ ಐ ಲವ್ ಡ್ರೈವಿಂಗ್ ಅಂಡ್ ಇಟ್ ವರ್ಕ್ಡ್ ಔಟ್ ವೆಲ್ ಫಾರ್ ಮೀ. ಹಾಗಾಗಿ ಕಂಟಿನ್ಯೂ ಮಾಡಿ ವೆನ್ ಐ ಕೇಮ್ ಹಿಯರ್ ಐ ಸಾ ಆನ್ ಆಪರ್ಚುನಿಟಿ. ನಮ್ಮ ಕನ್ನಡ ಕಮ್ಯುನಿಟಿ ಇರ್ಬೋದು, ಸೌತ್ ಇಂಡಿಯನ್ ಕಮ್ಯುನಿಟಿ ಇರ್ಬೋದು, ದೇರ್ ವಾಸ್ ಆಲ್ವೇಸ್ ಅನ್ ಆಪರ್ಚುನಿಟಿ. ಹಾಗಾಗಿ ನಮ್ಮ ಕಮ್ಯುನಿಟಿಗೋಸ್ಕರ ನಾನು ಸ್ಟಾರ್ಟ್ ಮಾಡಿದೆ. ಟಚ್ ವುಡ್, ದೇವ್ರ ದಯೆ ಮತ್ತೆ ಎಲ್ಲರ ಆಶೀರ್ವಾದ, ಇಟ್ ಈಸ್ ಗೋಯಿಂಗ್ ರಿಯಲಿ ವೆಲ್.
ದಟ್ಸ್ ರಿಯಲಿ ಗುಡ್ ಆಕ್ಚುಲಿ. ಸೊ ನಿಮ್ಗೆ ಒಂದು ಚಿಕ್ಕರಿಂದ ನೀವು ಹೇಳಿದ್ರೆ ನಿಮ್ಗೆ ಕಾರ್ ಡ್ರೈವಿಂಗ್ ಅಂದ್ರೆ ಒಂದು ಕಾರ್ಸ್ ಅಂದ್ರೆ ಒಂದು ಹುಚ್ಚು. ಸೊ ನಿಮ್ಗೆ ಆಸ್ಟ್ರೇಲಿಯಾಗೆ ಬಂದಾಗ ಇಲ್ಲೆಲ್ಲ ನಿಮ್ಗೆ ಹಾರ್ಬರ್ ಬ್ರಿಡ್ಜು ಆ ಕಡೆ ಎಲ್ಲ ನಿಮ್ಗೊಂದು ಡ್ರೈವ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆ ಒಂದು ಆಸೆ ಹೋಗಿ ನಿಮ್ಗೆ ಒಂದು ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಈ ಡ್ರೈವ್ ಟು ಡೋರ್ ಅಂತ ಯಾಕೆ ಒಂದು ಈ ನೇಮ್ ಹೇಗೆ ಬಂತು ನಿಮ್ಗೆ? ಓಕೆ, ಅದೇನೋ ಹೇಳ್ತಾರಲ್ಲ ಆಪರ್ಚುನಿಟಿ ಬೈ ಆಕ್ಸಿಡೆಂಟ್ ಅಂತ. ನಾನು ತುಂಬಾ ಹುಡುಕ್ತಾ ಇದ್ದೆ, ತುಂಬಾ ರಿಲೇಟಬಲ್ ಆಗಿ ಒಂದು ಹೆಸರು, ತುಂಬಾ ಕಷ್ಟ ಹೆಸರಿಡೋದು, ಇಟ್ಸ್ ನಾಟ್ ಎನ್ ಈಸಿ ಥಿಂಗ್. ಎಸ್, ರಿಲೇಟಬಲ್ ಆಗಿ ಕೊಡೋಣ ಅಂತ. ತುಂಬಾ ಟ್ಯಾಕ್ಸೀಸ್ ಇರುತ್ತೆ, ಊಬರ್, ತುಂಬಾ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಇರುತ್ತೆ, ಅವ್ರಿಗೆ ಒಂದು ಹೆಸರನ್ನ ಅಕ್ವೈರ್ ಮಾಡ್ಕೊಳೋದು ತುಂಬಾ ಈಸಿ. ಸೊ ನಮಗೆ ನಮ್ದೊಂದು ಸ್ವಂತ ನಾವು ಮಾಡೋ ಕೆಲಸಕ್ಕೆ ರಿಲೇಟಬಲ್ ಆಗಿರ್ಬೇಕು ಅಂತ ನೋಡ್ತಿದ್ದೆ. ಡೋರ್ ಟು ಡೋರ್ ಅಂತ ಆಲ್ರೆಡಿ ರಿಜಿಸ್ಟರ್ ಆಗೋದು. ಅಂಡ್ ಡೋರ್ ಟು ಡೋರ್ ಇಸ್ ಮೋರ್, ಇಟ್ ಕುಡ್ ಬಿ ಕೊರಿಯರ್ ಆಗಿರ್ಬೋದು, ಇಟ್ ಕುಡ್ ಬಿ ಎನಿ ಅದರ್ ಸರ್ವಿಸ್ ಆಗಿರ್ಬೋದು. ಸೊ ಡ್ರೈವ್ ಟು ಡೋರ್, ಸೊ ಬೇಸಿಕ್ಲಿ ನಮ್ಗೆ ಕಮ್ಯುನಿಟಿಗೆ ಏನ್ ಹೇಳ್ಬೇಕಿತ್ತು ಅಂದ್ರೆ, ನೀವ್ ಎಲ್ಲಾದ್ರೂ ಇರಿ, ವಿ ಕಮ್ ಟು ಯುವರ್ ಡೋರ್ ಟು ಪಿಕ್ ಯು ಅಂಡ್ ಡ್ರಾಪ್ ಯು ಅಟ್ ಯುವರ್ ಡೋರ್ ಸ್ಟೆಪ್. ಸೊ ಆ ಒಂದು ಮೀನಿಂಗ್ ಗೋಸ್ಕರ ನಾನು ಡ್ರೈವ್ ಟು ಡೋರ್ ಅಂತ ನಾನು ಹೆಸರು ಕೊಟ್ಟೆ. ಅಂಡ್ ಲಕ್ಕಿಯಾಗಿ ಏನಂದ್ರೆ ಯಾರು ಇಲ್ಲಿ ರಿಜಿಸ್ಟರ್ ಮಾಡಿರಲಿಲ್ಲ, ಸೊ ಐ ಗಾಟ್ ದಟ್ ನೇಮ್. ಹೌದು. ಸೊ ಒಂಥರ ಚೆನ್ನಾಗಿದೆ ನಿಮ್ಮ ಹೆಸರು, ಯಾಕಂದ್ರೆ ಹೆಸರು ಹಿಡೋದು ತುಂಬಾ ಕಷ್ಟ. ಈಗ ನಾವು ಒಂದು ನಮ್ಮ ಒಂದು ಸ್ಟುಡಿಯೋ ಸ್ಟಾರ್ಟ್ ಆದಾಗ ಏನ್ ಇಡೋದು ಅಂತ ಒಂಥರ ತುಂಬಾ ಬ್ರೈನ್ ಸ್ಟಾರ್ಮಿಂಗ್, ಯಾಕಂದ್ರೆ ಅದು ಒಂದು ಟಚಿಂಗ್ ಆಗಿರ್ಬೇಕು, ಪ್ಲಸ್ ಎಲ್ಲರಿಗೂ ಮುಟ್ಟೋ ತರ ಇರ್ಬೇಕು, ಪ್ಲಸ್ ಇನ್ನೊಂದೇನಂದ್ರೆ ಜ್ಞಾಪಕ ಬರ್ಬೇಕು, ಒಂದು ಕ್ವಿಕ್ ಆಗಿರ್ಬೇಕು ಅದು ಅಲ್ವಾ, ಒಂದು ಕಷ್ಟವಾಗೂ ಇರಬಾರ್ದು ಅದು. ಸೊ ಅದ್ರಲ್ಲೊಂದು ಮೀನಿಂಗ್ ಇರ್ಬೇಕು. ಸೊ ನಿಮ್ಮ ಒಂದು ವಿಷನ್ ಏನಿತ್ತು ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು, ಡ್ರೈವ್ ಟು ಡೋರ್. ಸೊ ನಿಮ್ಗೆ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಾದ್ರು ಕಷ್ಟಗಳೇನಾದ್ರು ಬಂದಿತ್ತಾ? ತುಂಬಾನೇ ಬಂತು. ನೀವ್ ಅನ್ಕೊಂಡ ಡ್ರೀಮ್, ಯಾಕಂದ್ರೆ ಎಲ್ಲರ ಡ್ರೀಮು ಅಷ್ಟು ಬೇಗ ಇಟ್ ಡಸಂಟ್ ಕಮ್ ಟ್ರೂ ಅಲ್ವಾ ಆಕ್ಚುಲಿ. ಸೊ ನಿಮ್ಗೆ ಈಗ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ, ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಹೇಗ್ ಅನ್ಸು ನಿಮ್ಗೆ ಒಂದು ಸ್ಟಾರ್ಟಿಂಗ್ ಎಲ್ಲ? ತುಂಬಾನೇ ಕಷ್ಟ ಆಯ್ತು. ನಾನು ಸ್ಟಾರ್ಟ್ ಮಾಡಿದಾಗ ಕೋವಿಡ್ ಎಂಡ್ ಇತ್ತು. ಸೊ ಬಟ್ ಕೋವಿಡ್ ಅಲ್ಲಿ ನಾನು ಒಂದ್ ಅರ್ಥ ಏನ್ ಮಾಡ್ಕೊಂಡೆ ಅಂದ್ರೆ, ಆಸ್ಟ್ರೇಲಿಯಾ ಅಲ್ಲಿ ಎಸ್ಪೆಷಲಿ ಒನ್ ಥಿಂಗ್ ತುಂಬಾನೇ ಪ್ರಾಮುಖ್ಯತೆ ಏನು ಅಂದ್ರೆ ಗೋ ಲೋಕಲ್. ಸೊ ಪ್ರತಿಯೊಬ್ರು ಇಲ್ಲಿ ಲೋಕಲ್ ಬಿಸ್ನೆಸಸ್ಗೆ ಸಪೋರ್ಟ್ ಮಾಡಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾರೆ. ಲೈಕ್ 109 FM, ಇಟ್ಸ್ ವೆರಿ ಲೋಕಲ್. ಲೋಕಲ್ ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡ್ತಿದ್ದೀರಾ. ಸೊ ದಟ್ ವಾಸ್ ದ ಗೋಲ್. ನಾನು ನಮ್ಮ ಕಮ್ಯುನಿಟಿಗೆ ಮಾಡಬೇಕು ಅಂತಿದ್ದೆ. ಅದಲ್ದಿರ ನನಗೆ ಜಾಬ್ ಹೋದಾಗ ಕೋವಿಡ್ ಅಲ್ಲಿ ಮೈ ಲೋಕಲ್ ಕಮ್ಯುನಿಟಿ ಸಪೋರ್ಟೆಡ್ ಮೀ ಅಂಡ್ ಮೈ ಫ್ಯಾಮಿಲಿ ವೆರಿ ವೆಲ್. ಸೊ ನನಗೊಂದು ಆಪರ್ಚುನಿಟಿ ಬೇಕಿತ್ತು ಟು ಡೂ ಸಮಥಿಂಗ್ ಬ್ಯಾಕ್ ಟು. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಒಬ್ಬನೇ ಇದ್ದೆ. ನನ್ನ ಅದೃಷ್ಟ ಏನು ಅಂದ್ರೆ, ನಮ್ಮ ಫ್ರೆಂಡ್ಸು ಹೂ ಆರ್ ಓಕೆ ವಿತ್ ಕಾರ್ಸ್, ಅವರು ಒಂದ್ ಸ್ವಲ್ಪ ನನಗೆ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಕಷ್ಟ ಆಗಿದೆ ಏನು ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು, ಒಂದು ಕಮ್ಯುನಿಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಲ್ದಿರೋ ಒಂದು ಸ್ಮಾಲ್ ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿತ್ತು. ಮತ್ತೆ ರಿಲಯಬಲ್ ಡ್ರೈವರ್ಸ್ ಬರಬೇಕು ಅವ್ರು. ಸೊ ಇವಾಗೂ ನಾವು ಕಸ್ಟಮರ್ಸ್ ನ ಇವಾಗೂ ಅರ್ಥ ಮಾಡ್ಕೊಂತಾನೆ ಇದೀವಿ. 2 years ಆಯ್ತು. ಎವ್ರಿ ಒನ್ ಇಸ್ ಡಿಫ್ರೆಂಟ್. ಸೊ ಎವ್ರಿ ರೈಡ್ ಇಸ್ ಡಿಫ್ರೆಂಟ್. ಬಟ್ ಒಂದು ನಾನು ಇಷ್ಟರಲ್ಲೂ ಒಂದು ಖುಷಿ ಏನು ಅಂದ್ರೆ, ಎವ್ರಿ ರೈಡ್ ಹ್ಯಾಸ್ ಅ ಸ್ಟೋರಿ. ಸೊ ಬ್ಯೂಟಿಫುಲ್ ಜರ್ನೀಸ್. ಈ ಕಷ್ಟ ಎಲ್ಲ ಕೆಲವೊಬ್ರ ಹತ್ರ ಮಾತಾಡ್ತಾ ಇದ್ರೆ ಯು ವಿಲ್ ಫಾರ್ಗೆಟ್. ಹೌದು, ನಮ್ಗೆ ಎಷ್ಟೊಂದ್ ಜನ ನಮ್ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡಿದೀವಿ, ಎಷ್ಟೊಂದ್ ಜನ ನಮ್ಗೆ ಡ್ರೈವಿಂಗ್ ಎಲ್ಲ ಸಿಕ್ಕಿರೋದು. ಸೊ ನಮ್ಗೆ ಮಕ್ಸುದವ್ರು ಇದಾರಲ್ಲ, ಅವ್ರು ಒಂದ್ಸಲ ಊಬರ್ ಎಲ್ಲ ಮಾಡ್ತಾ ಇರ್ತಾರೆ. ಆಕ್ಚುಲಿ ನನ್ನ ಅನದರ್ ಕೋ-ಹೋಸ್ಟ್ ನನ್ನ ಜೊತೆ ಮಾಡೋರಲ್ಲ. ಸೊ ಲೈಕ್ ಹಿಂಗೆ ಡ್ರೈವ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಒಬ್ರ ಜೊತೆ ಹಿಂಗೆ ಸಿಗ್ತಾರೆ, ಅವ್ರ ಜೊತೆ ಮಾತಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ವಿ ಆಲ್ಸೋ ಡೂಯಿಂಗ್ ಅನ್ ಅನದರ್ ಜಾಬ್, ವಿ ಹ್ಯಾವ್ ಅನ್ ಅನದರ್ ಪ್ಯಾಷನ್. ಇಟ್ಸ್ ನಾಟ್ ಜಸ್ಟ್ ಇದೊಂದೇ ಜಾಬ್ ಅಂತ ಅಲ್ಲ, ಯಾಕಂದ್ರೆ ಎಲ್ಲರಿಗೂ ಪ್ಯಾಷನ್ ಇರುತ್ತೆ, ಎಲ್ಲರಿಗೂ ಒಂದು ಪ್ರೊಫೆಷನ್ ಕೂಡ ಇರುತ್ತೆ. ಸೊ ನಮ್ಗೆ ಎಷ್ಟೊಂದ್ ಜನ ಇಲ್ಲಿ ಬಂದಿರೋರು ಕೂಡ ಸುಮಾರು ಜನ ಗೆಸ್ಟ್ ತರ ಎಲ್ಲ ಈ ತರ ಒಂದು ಡ್ರೈವ್ ಅಲ್ಲಿ ಅವ್ರು ಸಿಕ್ಕಿ ಅವರ ಒಂದು ಸ್ಟೋರಿ ಹೇಳ್ಕೊಂಡಾಗ, ಸೊ ದೇವರ್ ಲೈಕ್ ಸೋ ಕ್ಯಾಪ್ಚರಿಂಗ್, ಒಂಥರ ಇನ್ಸ್ಪಿರೇಷನಲ್ ಆಗಿರುತ್ತೆ. ಅವರು ಬೇರೆ ಬೇರೆ ಒಂದು ಫೀಲ್ಡ್ ಅಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ನಿಮ್ಗೊಂದು ಡ್ರೈವ್ ಮಾಡೋದಲ್ದೆ ಅವ್ರ ಜೊತೆ ಒಂದು ಮಾತಾಡ್ತಾ ಯು ವಿಲ್ ಲರ್ನ್ ಆಸ್ ವೆಲ್. ತುಂಬಾನೇ ಕಲಿಯೋದಿರುತ್ತೆ. ನಮ್ಗೆ ಗೊತ್ತೇ ಇರಲ್ಲ ಆ ಒಂದು ಸ್ಕಿಲ್ ನಮ್ಮಲ್ಲಿ ಇದೆ ಅಂತ. ಅವ್ರ ಹತ್ರ ಮಾತಾಡ್ತಿರುವಾಗ ಹೌದಲ್ವಾ, ಇದು ನಮಗೂ ಗೊತ್ತಲ್ವಾ, ಇದರಿಂದನೂ ಒಂದು ಜಾಬ್ ಮಾಡ್ಬೋದು, ಇದರಿಂದನೂ ಒಂದು ಸ್ವಲ್ಪ ಏನಂತಾರೆ ಫ್ರೆಂಡ್ಶಿಪ್ನ ಆಗಿರ್ಬೋದು, ಒಂದು ಕಮ್ಯುನಿಟಿಯಿಂದ ಇದು ಗಳಿಸ್ಬೋದು ಅಂತ ಅವ್ರ ಹತ್ರ ಮಾತಾಡ್ತಿರುವಾಗೆ ಗೊತ್ತಾಗುತ್ತೆ. ನಾನು ಹೇಳ್ದಂಗೆ 1000 ರೈಡ್ಸ್, ನನ್ಗೊಂದು 12 ಜನ ಡ್ರೈವರ್ಸ್ ಇದ್ದಾರೆ. ಪರ್ಸನಲ್ ಆಗಿ ನನ್ನ ಕಂಪ್ನಿಗೆ ಮಾಡಲ್ಲ, ಅವ್ರು ಎಲ್ಲಾ ಕಡೆನೂ ಮಾಡ್ತಾರೆ, ಬಟ್ ನನಗೂ ಮಾಡ್ತಾರೆ. ಬಟ್ ನಾನು ಅವ್ರ ಹತ್ರನೂ ಎಲ್ಲ ಕೇಳ್ಪಡ್ತೀನಲ್ಲ. ಒಂದೊಂದ್ಸಲ ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ರೆ ಅವ್ರು ನಮ್ಗೆ ಕಾಲ್ ಮಾಡಿ ಹಿಂಗಾಯ್ತು ಅಂತ ಹೇಳ್ತಾರೆ. ವೆರಿ ಯುನೀಕ್. ಬಟ್ ಎಲ್ಲಾದ್ರ ಮಧ್ಯದಲ್ಲಿ ಒಂದ್ ಮಾತ್ರ ಏನಂದ್ರೆ,
ಫಾರ್ ಎವ್ರಿ ಪ್ಯಾಷನ್ ದೇರ್ ಇಸ್ ಅನ್ ಆಪರ್ಚುನಿಟಿ. ಹೌದು, ಅದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ವೆರಿ ನೈಸ್. ನಮ್ಮ ಕಾನ್ವರ್ಸೇಷನ್ ಹೀಗೆ ನಮ್ಮ ಸಂದರ್ಶನ ವಿನಯ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ವಿನಯ್ ಅವ್ರಿಗೆ ಕಾರ್ 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 ಎಲ್ಲಿ ನೋಡಿ ಕಾರ್ ಈ ಹಾಡಂದ್ರೆ ತುಂಬಾ ಇಷ್ಟ ಅಲ್ಲ ವಿನಯ್ ಅವರೇ? ಆ ಟೈಮಲ್ಲಿ ಇದು ವೆರಿ ಸೂಪರ್ ಹಿಟ್ ಸಾಂಗ್, ಅಂದ್ರೆ ಈಗ್ಲೂ ವೆರಿ ಸೂಪರ್ ಹಿಟ್ ಸಾಂಗ್ ಅದು ಆಕ್ಚುಲಿ, ಈ ಕಾರ್ ಕಾರ್ ಸಾಂಗ್ ಅದು. ಸೊ ಅದು ನನ್ನ ಪ್ರೀತಿಯ ಹುಡುಗಿ ಮೂವಿ. ಸೊ ಧ್ಯಾನ್ ಮತ್ತೆ ದೀಪಾಲಿ ಅದು ಹಾಡಿರೋದು ಬಿ ಜಯಶ್ರೀ ಅವರು. ಬನ್ನಿ ಈ ಹಾಡನ್ನ ನಾವು ಕೇಳೋಣ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ತಿಳ್ಕೊಬಹುದು. ಸೊ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ವಿನಯ್ ಅವರು ಇದ್ದಾರೆ. ಅವರ ಜೊತೆ ಅವರ ಒಂದು ಹಿನ್ನೆಲೆಯ ಬಗ್ಗೆ ತಿಳ್ಕೊಂಡ್ರು, ಹಾಗೆ ಅವರ ಒಂದು ಡ್ರೈವ್ ಟು ಡೋರ್ ಹೇಗೆ ಒಂದು ಕಂಪನಿ ಸ್ಟಾರ್ಟ್ ಆಯಿತು, ಹೇಗೆ ಇವರೊಂದು ಹೆಸರನ್ನ ಇಟ್ಟರು, ಅದ್ರ ಬಗ್ಗೆ ಎಲ್ಲಾನು ನಾವು ಈಗ ಮಾತಾಡ್ತು. ಬನ್ನಿ ಇವರ ಒಂದು ಡ್ರೈವ್ ಟು ಡೋರ್ ಈ ಒಂದು ಸಂಸ್ಥೆಯ ಸರ್ವಿಸಸ್ ಬಗ್ಗೆ, ಯಾವ ಯಾವ ತರ ಸರ್ವಿಸಸ್ ನ ಈ ಒಂದು ಸಂಸ್ಥೆ ಕೊಡುತ್ತೆ ಡ್ರೈವ್ ಟು ಡೋರ್, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ವಿನಯ್ ಅವರೇ. ಮೋಸ್ಟ್ಲಿ ನಮ್ಮನ್ನ ಪ್ರೈವೇಟ್ ಟ್ರಾನ್ಸ್ಫರ್ ಅಂತಾರೆ, ಇಲ್ಲ ರೈಡ್ ಶೇರ್ ಸರ್ವಿಸಸ್ ಅಂತಾರೆ. ನಿಮಗೆ ಅದಕ್ಕೆ ಎಕ್ಸಾಂಪಲ್ಸ್ ನಮ್ಮ ಊಬರ್ ಡಿಡಿ ಎಲ್ಲ ಇದೆಯಲ್ಲ, ಅವರೆಲ್ಲ ಕಾರ್ಪೊರೇಟ್ ಕಂಪ್ನಿಯವರು. ನಾವು ಸೋಲ್ ಟ್ರೇಡರ್, ಇಲ್ಲಿ ಮೋಸ್ಟ್ಲಿ ಲೋಕಲ್ ಕಂಪ್ನೀಸ್. ನಾವು ಏರ್ಪೋರ್ಟ್ ಟ್ರಾನ್ಸ್ಫರ್ಸ್, ಕ್ರೂಸ್ ಟ್ರಾನ್ಸ್ಫರ್ಸ್, ಅದಲ್ದಿರ ಈವೆಂಟ್ಸು, ಮ್ಯಾರೇಜಸ್ಸು, ಅದಲ್ದಿರ ಕಾನ್ಸರ್ಟ್ಸು, ಮತ್ತೆ ಡೇ ಟ್ರಿಪ್ಸ್. ಈಗ ಸದ್ಯಕ್ಕೆ ಸ್ನೋವಿ ಮೌಂಟೇನ್ ತುಂಬಾ ನಡೀತಾ ಇದೆ. ನಾನು 11ನೇ ತಾರೀಕು ಒಂದು ಗ್ರೂಪ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, 18ನೇ ತಾರೀಕು ಒಂದು ಗ್ರೂಪ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಡೇ ಟ್ರಿಪ್ಸ್ ಇನ್ ಅಂಡ್ ಅರೌಂಡ್ ಸಿಡ್ನಿ ಆಗಿರ್ಬೋದು, ಕೆಲವು ಒಂದ್ಸಲ ಮೆಲ್ಬರ್ನ್ ಅಲ್ಲಿ, ಅಡ್ಲೇಡ್ ಅಲ್ಲಿ. ಸೊ ಈ ತರ ಎಲ್ಲ ನಾವು ಆರ್ಗನೈಸ್ ಮಾಡ್ತೀವಿ. ನೀವು ರೀಚ್ ಔಟ್ ಆದಾಗ ನಮಗೆ ಬೇಸಿಕಲ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಟ್ಟರೆ, ಬೇಸ್ಡ್ ಆನ್ ದಟ್ ನಿಮಗೆ ಸೈಜ್ ಆಫ್ ದ ವೆಹಿಕಲ್, ಎಷ್ಟು ದೊಡ್ಡ ಗಾಡಿ ಬೇಕು, ಮತ್ತೆ ಆ ಗಾಡಿಯಲ್ಲಿ ನಿಮಗೆ ಕಾರ್ ಸೀಟ್ಸು, ಬೂಸ್ಟರ್ ಸೀಟ್ಸು. ಬಿಕಾಸ್ ನಾವು ಟ್ಯಾಕ್ಸಿ ಅಲ್ಲ, ಸೊ ವಿ ಆರ್ ಡಿಫ್ರೆಂಟ್ ಫ್ರಮ್ ಟ್ಯಾಕ್ಸಿ. ಹಾಗಾಗಿ ನಮಗೆ ರೋಡ್ ರೂಲ್ಸ್ ಬೇರೆ ಎಲ್ಲರಿಗೂ ಏನಿರುತ್ತೋ ನಮಗೂ ಅದೇ ಇರುತ್ತೆ. ಸೊ ಕಾರ್ ಸೀಟ್ಸು, ಬೂಸ್ಟರ್ ಸೀಟ್ಸು ಅದೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ರೀಚ್ ಔಟ್ ಆದಾಗ ಈ ಇನ್ಫಾರ್ಮೇಶನ್ ಕೊಟ್ಟರೆ, ಬೇಸ್ಡ್ ಆನ್ ದಟ್ ನಾವು ನಿಮಗೆ ಸರ್ವಿಸಸ್ ಪ್ರೊವೈಡ್ ಮಾಡ್ತೀವಿ. ಇದಲ್ದಿರ ನನಗೆ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗೆ ಬ್ಯಾಕ್ಗ್ರೌಂಡ್ ಚೆಕ್ ಆಗುತ್ತೆ. ನನ್ನ ಕಡೆಯಿಂದ ಅಲ್ದಿದ್ರು ಟ್ರಾನ್ಸ್ಪೋರ್ಟ್ ಅವ್ರು ನನಗೊಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾರೆ. ಅದರಲ್ಲಿ ನಾನು ಅವ್ರ ಡೀಟೇಲ್ಸ್ ಎಲ್ಲ ಹಾಕಬೇಕು. ಅದಾದಮೇಲೆ ಅವರು ಪೀಪಲ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಅವ್ರ ಲೈಸೆನ್ಸ್ ಮೇಲೆ ಬರಬೇಕು. ಅದಲ್ದಿರ ಅದಕ್ಕೊಂದು ಇನ್ಶೂರೆನ್ಸ್ ಇದೆ, ಆ ಇನ್ಶೂರೆನ್ಸ್ ತಗೋಬೇಕು. ಯಾರು ಬರೋ ಕಸ್ಟಮರ್ ಅಲ್ಲ, ಡ್ರೈವರ್ಸ್. ನಾನು ಇದೆಲ್ಲ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಕೇಳೋ ವ್ಯೂವರ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ನಾನು ಹೆಂಗ್ ಪಿಕ್ ಮಾಡ್ತೀನಿ ಅಂತ. ನಾನು ರ್ಯಾಂಡಮ್ ಸೊ ಇದಾಗಬೇಕು. ಕೆಲವೊಂದು ಡ್ರೈವರ್ಸು ಹೂ ಹ್ಯಾಂಡಲ್ ಫ್ಯಾಮಿಲಿ ವಿತ್ ಕಿಡ್ಸ್ ಇರ್ತಾರಲ್ಲ, ಅವ್ರಿಗೆ ನಾವು ವರ್ಕಿಂಗ್ ವಿತ್ ಚಿಲ್ಡ್ರನ್ ಅದನ್ನು ಮಾಡಿಸ್ತೀವಿ. ಏನಕ್ಕೆ ಅಂದ್ರೆ, ಇವಾಗ ಒಂದು ಫ್ಯಾಮಿಲಿ ಪರ್ಸನ್ಗೆ ನನ್ನ ಡ್ರೈವರು ಅದು ವರ್ಕಿಂಗ್ ವಿತ್ ಚಿಲ್ಡ್ರನ್ ಸರ್ಟಿಫಿಕೇಟ್ ಇದೆ ಅಂದ್ರೆ, ದೇ ಕ್ಯಾನ್ ಫೀಲ್ ಕಾನ್ಫಿಡೆಂಟ್ ದಟ್ ಯು ಕ್ಯಾನ್ ಕಂಪ್ಲೀಟ್ಲಿ ರಿಲೈ ಆನ್ ಡ್ರೈವರ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಈಗ ಮೋಸ್ಟ್ಲಿ ವೆನ್ ಯು ಗೋ ವಿತ್ ಊಬರ್ ಆರ್ ಡಿಡಿ, ದೇ ಮೇ ನಾಟ್ ಬಿ, ಐ ಆಮ್ ನಾಟ್ ಸೇಯಿಂಗ್ ಎವ್ರಿವನ್, ಇಟ್ಸ್ ಅನ್ ಆಪ್ಷನ್ even for us, but ನಾನು ensure ಮಾಡ್ತೀನಿ, because to give that additional confidence to the customers. ಅದಿದ್ರೆ I will assign them family trips. ಆ ತರ. ಸೊ ಈಗ ನಿಮ್ಗೆ ಅವರೆಲ್ಲ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು? ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು 3-4 ತರ ಇದೆ. ಒಂದು ಮೆಸೇಜ್, ಬೆಸ್ಟ್ ಮೆಸೇಜ್. ಮೋಸ್ಟ್ ಆಫ್ ದ ಟೈಮ್ ನಾನು ಡ್ರೈವ್ ಮಾಡ್ತಾ ಇರ್ತೀನಿ, ಬಿಕಾಸ್ ನಾವು ಮೊಬೈಲ್ ಟಚ್ ಎಕ್ಸ್ಟ್ರಾ ಕೇರ್ಫುಲ್ ಆಗಿರ್ಬೇಕು. ಅದು ಅಲ್ದಿರ ಸಮ್ಟೈಮ್ಸ್ ಕಸ್ಟಮರ್ ಇದ್ದಾಗ ಇಟ್ ಡಸಂಟ್ ಲುಕ್ ಪ್ರೊಫೆಷನಲ್. ಈಗ ಸೊ ಹಾಗಾಗಿ ಮೆಸೇಜ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಯಾವಾಗ ಸ್ಟಾಪ್ ಮಾಡಿ ವೆನ್ ಇಟ್ ಈಸ್ ಸೇಫ್ ಟು ಮೆಸೇಜ್ ದೆಮ್, ಮೆಸೇಜ್ ಮಾಡ್ತೀನಿ. ಅಂಡ್ ನನಗೆ ಮಿನಿಮಮ್ 1.5 hour ಟೈಮ್ ಬೇಕಾಗುತ್ತೆ ಸಮ್ಟೈಮ್ಸ್ ಮೆಸೇಜ್ ಮಾಡಲಿಕ್ಕೆ. ಸೊ ಮೆಸೇಜ್ ಮಾಡೋದ್ರಿಂದ ಒಂದು ವಾಟ್ಸ್ಆ್ಯಪ್, ಇನ್ನೊಂದು ಫೇಸ್ಬುಕ್ ಮೆಸೆಂಜರ್, ಐ ಆಮ್ ಆಲ್ಸೋ ದೇರ್ ಆನ್ ಇನ್ಸ್ಟಾಗ್ರಾಮ್. ಸೊ ಯಾವ ಒಂದು ಮೂಲಕ ನನಗೆ ಮೆಸೇಜ್ ಮಾಡಿದ್ರು, ನಾನಿಲ್ಲ ಅಂದ್ರು ಕೆಲವೊಂದ್ಸಲ ನಮ್ಮ ಮಿಸ್ಸಸ್ ಹ್ಯಾಂಡಲ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಬೇಸಿಕ್ಸ್ ಗೊತ್ತು ಏನು ಅಂತ, ಅವರು ಅದನ್ನ ರೆಸ್ಪಾಂಡ್ ಮಾಡ್ತಾರೆ. ಸೊ ನಿಮ್ಮ ನಂಬರ್ ನ ಶೇರ್ ಮಾಡಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ನಂಬರು 0434748305.
ಓಕೆ, ಸೊ ಈ ಒಂದು ನಂಬರ್ಗೆ ಕಾಲ್ ಮಾಡ್ಬೋದು. ಇವ್ರು ಹೇಳಿದ್ರು ಇವರು ಆಕ್ಚುಲಿ ಇವ್ರು ಕೆಲಸ ಮಾಡ್ತಾ ಇರ್ತಾರೆ, ಸೊ ಹಿ ಕಾಂಟ್ ಪಿಕ್ ದ ಕಾಲ್, ಸೊ ಹಿ ಬೆಟರ್ ಪ್ರಿಫರ್ ಮೆಸೇಜ್ ಮಾಡೋದು. ನಿಮ್ಮ ಒಂದು ಫೋನ್ ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರಿಂದ ಇವರು ಕಾಲ್ನ ನಿಮ್ಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಅಂತ. ಸೊ ನಿಮ್ಗೆ ಇವರು ರೆಸ್ಪಾಂಡ್ ಮಾಡಿದಾಗ ಈಗ ಜಸ್ಟ್ ಏನ್ ಕ್ವಶನ್ ಕೇಳ್ಬೇಕಾಗುತ್ತೆ, ಆತರ ಏನಾದ್ರು ಇರುತ್ತಾ ಅಥವಾ ಸುಮ್ಮನೆ? ಒಂದು ಅವ್ರು ನನಗೆ ಮೋಸ್ಟ್ಲಿ ಕೊಟೇಶನ್ಗೆ ಕೇಳ್ತಾರೆ ಎಷ್ಟು ಆಗಬಹುದು ಮತ್ತೆ ಈ ದಿನ ಈ ಟೈಮಲ್ಲಿ ನೀವು ಅವೈಲಬಿಲಿಟಿ ಇದೆಯಾ. ಸೊ ಬೇಸಿಕಲಿ ನನಗೆ ಡೇಟು, ಟೈಮು ಮತ್ತೆ ಫ್ಲೈಟ್ ಡೀಟೇಲ್ಸ್, ಏರ್ಪೋರ್ಟ್ ಆದ್ರೆ ಮತ್ತೆ ಎಷ್ಟು ಜನ ಎಷ್ಟು ಬ್ಯಾಗೇಜ್, ಇಷ್ಟು ಡೀಟೇಲ್ಸ್ ಕೊಟ್ಟರೆ ನನ್ನ ಸೈಜ್ ಆಫ್ ದ ವೆಹಿಕಲ್ ಡಿಸೈಡ್ ಮಾಡಿ ಆ ನಂತರ ಅವೈಲಬಿಲಿಟಿ ಇದ್ರೆ ನಾನು ಅವ್ರಿಗೆ ಕೋಟ್ ಮಾಡ್ತೀರಾ. ಆ ಕೋಟ್ ಅವ್ರಿಗೆ ಹ್ಯಾಪಿ ಆದ್ರೆ ದೇ ಕ್ಯಾನ್ ಕನ್ಫರ್ಮ್ ದ ಅಡ್ರೆಸ್. ಆಗ ನಾನು ಡ್ರೈವರ್ ಡೀಟೇಲ್ಸ್ ನ ಅವ್ರಿಗೆ ಕಳಿಸ್ತೀನಿ, ಅವ್ರ ಡೀಟೇಲ್ಸ್ ನ ನಾನು ಡ್ರೈವರ್ ಕಳಿಸ್ತೀನಿ. ಆಗ ಡ್ರೈವರ್ ಅವ್ರಿಗೆ ಮೆಸೇಜ್ ಮಾಡ್ತಾರೆ. ಓಕೆ, ಸೊ ಆ ತರ ವರ್ಕ್ ಆಗುತ್ತೆ. ಸೊ ಇಟ್ಸ್ ಬೆಟರ್. ಈಗ ಯಾರು ಇವ್ರನ್ನ ಅಪ್ರೋಚ್ ಮಾಡಿದಾಗ, ಸೊ ಇವ್ರು ಆಲ್ರೆಡಿ ಹೇಳಿದ್ರು ಇವ್ರದ್ದು ಫೇಸ್ಬುಕ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ, ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಹಾಗೆ ಫೇಸ್ಬುಕ್ ಅಲ್ಲಿ ಇದ್ದಾರೆ. ಸೊ ಇಲ್ಲಿ ಹಾಗೆ ಇವ್ರದೇ ಫೋನ್ ನಂಬರ್ ಕೂಡ ಕೊಟ್ಟರು, ವಿಚ್ ಇಸ್ 0434748305 ಅಂತ. ಸೊ ನೀವು ಡ್ರೈವ್ ಟು ಡೋರ್ ಅಂದ್ರೆ DRV ಡ್ರೈವ್ number 2 not TO2, it's number 2. So DRVE drive number 2 DOR. ಸೊ ಇದನ್ನ ನೀವು ಒಂದು ಈ ನೇಮ್ ನ ನೀವು ಸರ್ಚ್ ಮಾಡಿದ್ರೆ there is no space or anything in between these words. ಸೊ ನೀವು ಇದನ್ನ ನೀವು ಸರ್ಚ್ ಮಾಡಿದ್ರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೇ ಇರ್ಬೋದು. ಸೊ ಇವ್ರನ್ನ ನೀವು ಇವರೊಂದು ಪ್ರೊಫೈಲ್ ನ ನೀವು ನೋಡ್ಬೋದು, ಅಲ್ಲಿಂದನೂ ಕೂಡ ನೀವು ಮೆಸೇಜ್ ಕೊಡ್ಬೋದು. ಸೊ ಇವ್ರು ಬೇಸಿಕಲಿ ಸ್ಟಾರ್ಟ್ಸ್ ಫ್ರಮ್ ಕೊಟೇಶನ್ ಅಂತ ಎಲ್ಲ ಹೇಳಿದ್ರು. ಸೊ ನೀವು ಏನು ಕೇಳ್ತೀರಾ ಕೊಟೇಶನ್ ಅಲ್ಲಿ, ಅದ್ರ ಮೂಲಕ ಹಿ ವಿಲ್ ಪ್ರೊವೈಡ್ ದ ಸರ್ವಿಸಸ್ ಅಕಾರ್ಡಿಂಗ್ಲಿ ಅಂತ ಹಾಗೆ ಹೇಳಿದ್ರು. ಎಲ್ಲಾ ಡ್ರೈವರ್ಸ್ಗೂ ಎಲ್ಲರಿಗೂ WWCC ಸರ್ಟಿಫಿಕೇಟ್ಸ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಆಲ್ಮೋಸ್ಟ್. ಅಂದ್ರೆ ಡಿಪೆಂಡ್ ಆನ್ ವಾಟ್ ಕೈಂಡ್ ಆಫ್ ಸರ್ವಿಸಸ್ ದೇ ವಾಂಟ್. ಈಗ ಫ್ಯಾಮಿಲಿ ಟ್ರಿಪ್ ಅಂದ್ರೆ ಮಕ್ಳ ಜೊತೆ ಎಲ್ಲ ಬರ್ತಾ ಇರ್ತಾರೆ, ಅಥವಾ ಈಗ ನೀವು ಏರ್ಪೋರ್ಟ್ ಡ್ರಾಪ್ ಅಂದ್ರೂ ಒಂದ್ಸಲ ಮಕ್ಕಳು ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನೀವು ವರ್ಕಿಂಗ್ ವಿತ್ ದ ಚಿಲ್ಡ್ರನ್ ಅನ್ನೋ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ. ಇದು ನೀವು ನಮ್ಮ ಒಂದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಸೊ ಮಕ್ಕಳೆಲ್ಲ ಬರ್ತಾ ಇದಾರೆ ಅಂತ ತಿಳ್ಕೊಂಡಿರುತ್ತೆ, ಎನ್ಶ್ಯೂರ್ ದಟ್ ಆ ಡ್ರೈವರ್ ಯಾರು ಕರ್ಕೊಂಡು ಹೋಗ್ತಾ ಇದಾರೆ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ಇದೆಯಾ ಅಂತೆಲ್ಲ ಎನ್ಶ್ಯೂರ್ ಮಾಡಿ ಆ ರೀತಿ ಒಂದು ಡ್ರೈವರ್ನೇ ಅಲೋಕೇಟ್ ಮಾಡ್ತಾರೆ. ಮತ್ತೆ ನೀವು ಯಾವ ಇನ್ಫಾರ್ಮೇಶನ್ ನ ತಗೊಳ್ತೀರಾ ಮತ್ತೊಂದ್ಸಲ ಹೇಳ್ಬೋದಾ ನೀವು ಕಸ್ಟಮರ್ ಹತ್ರ? ದಿನಾಂಕ, ಸಮಯ, ಇದು ತುಂಬಾ ಇಂಪಾರ್ಟೆಂಟ್. ಅವೈಲಬಿಲಿಟಿ ನಾವು ಅವೈಲೇಬಲ್ ಇದೀವಲ್ವ ನೋಡಿ ಹೇಳಲಿಕ್ಕೆ. ಅದಲ್ದಿರ ನಮಗೆ ಸೈಜ್ ಆಫ್ ದ ವೆಹಿಕಲ್ ಗೊತ್ತಾಗಬೇಕು. ಅವ್ರಿಗೆ ಒಂದು SUV ಕಳಿಸ್ಬೇಕಾ, ಇಲ್ಲ ಒಂದು ದೊಡ್ಡ ಪೀಪಲ್ ಮೂವರ್ ಕಳಿಸ್ಬೇಕಾ, ಇಲ್ಲ ಚಿಕ್ಕ ಸೆಡಾನ್ ಸಾಕಾ, ಅದಕ್ಕೋಸ್ಕರ ನನಗೆ ಎಷ್ಟು ಜನ ಟ್ರಾವೆಲ್ ಮಾಡ್ತಿದ್ದಾರೆ ಮತ್ತೆ ಬ್ಯಾಗ್ಸ್ ಗೊತ್ತಾಗಬೇಕು. ಈಗ ಡೊಮೆಸ್ಟಿಕ್ ಆದ್ರೆ ನಮ್ಗೆ ಗೊತ್ತಾಗುತ್ತೆ 15 ಕಿಲೋ ಮತ್ತೆ 7 ಕಿಲೋ. ಬಟ್ ಇಂಟರ್ನ್ಯಾಷನಲ್ ಆದ್ರೆ ಸಮ್ಟೈಮ್ಸ್ 40 ಕಿಲೋನು ಬರುತ್ತೆ, 30 ಕಿಲೋನು ಬರುತ್ತೆ. ಅದು ನಮ್ಗೆ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ದೊಡ್ಡ ಗಾಡಿ ಕಳಿಸಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಏರ್ಪೋರ್ಟ್ ಪಿಕಪ್ ಆದ್ರೆ ನಾವು ಬೇಕಾದ್ರೆ ಇನ್ನೊಂದ್ ಗಾಡಿ ಕಳಿಸ್ಬೋದು. ಏರ್ಪೋರ್ಟ್ ಡ್ರಾಪ್ ಮಾಡುವಾಗ ಇನ್ನೊಂದ್ ಗಾಡಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ನಮ್ಗೆ ಆ ಡೀಟೇಲ್ಸ್ ಕೊಟ್ರೆ ನಾವು ಸರಿಯಾದ ವೆಹಿಕಲ್ ಕಳಿಸ್ಬೋದು. ಮಕ್ಕಳು ಟ್ರಾವೆಲ್ ಮಾಡ್ತಿದ್ದಾಗ ಏಜ್ ತುಂಬಾ ಇಂಪಾರ್ಟೆಂಟ್. ಅದ್ರ ಪ್ರಕಾರ ನಾವು ಕಾರ್ ಸೀಟಾ ಇಲ್ಲ ಬೂಸ್ಟರ್ ಸೀಟಾ ಅದು ಇಂಪಾರ್ಟೆಂಟ್. ಇದು ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಸಾಕು. ಬಟ್ ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ ಪಿಕಪ್ ಕೇಳಿದಾಗ ನಮ್ಗೆ ಐಟ್ನರಿ ಕಳ್ಸೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಾವು ಇಂಡಿಯಾದಿಂದ ಟ್ರಾವೆಲ್ ಮಾಡುವಾಗ ಎಸ್ಪೆಷಲಿ ನಾವಲ್ಲಿ ಸಂಜೆ ಒಂದಿನ ಸಂಜೆ ನಾವು ಟ್ರಾವೆಲ್ ಮಾಡ್ತೀವಿ, ಬರುವಾಗ ನೆಕ್ಸ್ಟ್ ದಿನ ಆಗೋಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನನಗೆ ಇವತ್ತು ತನಕ 7-8 ಜನ ಕಸ್ಟಮರು ಅವರು ಫ್ಲೈಟ್ ಹತ್ತಿದ ದಿನ ಕೊಟ್ಟಿದ್ದಾರೆ. ನಮ್ ಡ್ರೈವರ್ ಅಲ್ಲಿ ಹೋಗಿ 2 ಅವರ್ ಕಾದು ಆಮೇಲೆ ತಿಳ್ಕೊಂತಾರೆ ಅವರು ನಾಳೆ ಇಳಿತಿದ್ದಾರೆ. ಸೊ ಹಾಗಾಗಿ ಇದೊಂದೇ ಒಂದು ವಿಷಯಕ್ಕೋಸ್ಕರ ಅವರು ಐಟ್ನರಿ ನಮಗೆ ಪೇಸ್ಟ್ ಮಾಡ್ಬಿಟ್ರೆ ಯಾವ ಫ್ಲೈಟ್ ಅಂತ, ಯಾವ ಫ್ಲೈಟ್. ಆಮೇಲೆ ಯಾಕಂದ್ರೆ ಒಂದ್ಸಲ ಫ್ಲೈಟ್ ನಂಬರ್ ಚೇಂಜ್ ಆಗುತ್ತೆ, ಡಿಲೇ ಆಗುತ್ತೆ. ಸೊ ಯು ಕ್ಯಾನ್ ಆಲ್ಸೋ ಟ್ರ್ಯಾಕ್ ಮಾಡಬಹುದು, ಫ್ಲೈಟ್ ಟ್ರ್ಯಾಕ್ ಎಲ್ಲ ಮಾಡ್ಕೋಬಹುದು, ನಿಮ್ಗೆ ಅವಾಗ ಗೊತ್ತಾಗತ್ತೆ. ಸಿಡ್ನಿ ಏರ್ಪೋರ್ಟ್ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ನಾವು ಅಲ್ಲಿ ಫ್ಲೈಟ್ ನಂಬರ್ ಹಾಕಿದ್ರೆ ಫ್ಲೈಟ್ ಡೀಟೇಲ್ಸ್ ಎಲ್ಲ ಟ್ರ್ಯಾಕ್ ಮಾಡಬಹುದು. ಸೊ ಅವ್ರ ಫ್ಲೈಟ್ ಇವಾಗ 10 ಗಂಟೆಗೆ ಲ್ಯಾಂಡ್ ಆದ್ರೆ 10:45 ಒಳಗಡೆ ನಮ್ಮ ಡ್ರೈವರ್ ಅಲ್ಲಿ ಇರ್ತಾನೆ. ಮಿನಿಮಮ್ 45 ಮಿನಿಟ್ಸ್ ನಾವು ತಗೊಂತೀವಿ. ಯಾಕಂದ್ರೆ ಮಿನಿಮಮ್ ಅವ್ರಿಗೂ ಟೈಮ್ ಅವ್ರು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಮ್ಗೆ ಮುಂಚೆ ಗೊತ್ತಾದ್ರೆ ಅವ್ರು 20 ಮಿನಿಟ್ಸ್ ಒಳಗೆ ಹೋಗ್ಬಿಡ್ತಾರೆ ಡ್ರೈವರ್. ಎಕನಾಮಿ ಆಗಲಿ ಯಾವ ಕ್ಲಾಸ್ ಅಲ್ಲಿ ಟ್ರಾನ್ಸ್ಫರ್ ಬರ್ತಿದ್ರು 45 ನಿಮಿಷ ಮಿನಿಮಮ್ ಟೈಮ್ ನಾನು ಡ್ರೈವರ್ ಕೊಡ್ಬೇಕಾಗುತ್ತೆ. ಸೊ ಈಸಿ ಆಗುತ್ತೆ. ಮೋಸ್ಟ್ಲಿ ಅವ್ರು ಬಂದಾಗ ಡ್ರೈವರ್ ರೀಚ್ ಔಟ್ ಆಗ್ತಾರೆ. ಅವ್ರನ್ನು
ಅವರು ಡ್ರೈವರ್ನ ರೀಚ್ ಔಟ್ ಆಗ್ಬೋದು. ಅವರು ಹೇಳ್ತಾರೆ 3-4 ಪ್ಲೇಸ್ ಇದೆ ನಾವು ಪಿಕಪ್ ಮಾಡ್ಬೋದು. ಒಂದು ಡಿಸೆಬಿಲಿಟಿ, ಸೊ ಸಮ್ಮನ್ ಯಾರೋ ವೀಲ್ ಚೇರ್ ಅಲ್ಲಿ ಬರ್ತಿದ್ರೆ ಅವ್ರನ್ನ ನಾವು ಡಿಸೆಬಿಲಿಟಿ ಪಿಕಪ್ ಏರಿಯಾದಿಂದ ಮಾಡ್ಕೋಬಹುದು. ಬಟ್ ಅವ್ರು ನಮ್ಗೆ ಮುಂಚೆ ಹೇಳಬೇಕು, ಡ್ರೈವರ್ ಹೇಳಬೇಕು. ಅದಲ್ದಿರ ನಾವು ಒಂದೊಂದ್ಸಲ ಮೀಟ್ ಅಂಡ್ ಗ್ರೀಟ್ ಇಂದ ಟರ್ಮಿನಲ್ ಮಾಡ್ತೀವಿ. ಸೊ VIP ಏರಿಯಾ ಅಲ್ಲಿ ನಾವು ಪಾರ್ಕ್ ಮಾಡ್ಕೊಂಡು, ಸೊ ಇವಾಗ ತಂದೆ ಬರ್ತಿರ್ತಾರೆ, ತಾಯಿ ಬರ್ತಿರ್ತಾರೆ, ಎಲ್ಡರ್ಲಿ ಪೀಪಲ್, ಅವ್ರಿಗೆ ಗೊತ್ತಾಗಲ್ಲ ನಾವು ಅಡ್ರೆಸ್ ಮಾಡ್ಲಿಕ್ಕೆ. ಕೆಲವೊಂದ್ಸಲ ನಿಮ್ ಗೆಸ್ಟ್ VIP ಗೆಸ್ಟ್ ಬರ್ತಿರ್ತಾರೆ, ಅವ್ರನ್ನ ನಾವು ಟರ್ಮಿನಲ್ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಂತೀವಿ. ಟರ್ಮಿನಲ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಪಿಕಪ್ ಇನ್ನೊಂದ್ 2-3 ಏರಿಯಾ ಇದೆ, ಪಬ್ಲಿಕ್ ಪಿಕಪ್ ಏರಿಯಾ ಇದೆ. ಸೊ ಯು ವಿಲ್ ಆಸ್ಕ್ ದೆಮ್. ಈಗ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಯಾರು ಡ್ರೈವರ್ ಬರ್ತಾ ಇದಾರೆ? ಅವ್ರ ಇನ್ಫಾರ್ಮೇಶನ್, ಡ್ರೈವರ್ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡ್ತೀರಾ? ಹೌದು. ಸೊ ಇವಾಗ ಒಂದ್ಸಲ ಅವರು ರೈಡ್ ಕನ್ಫರ್ಮ್ ಮಾಡಿದ್ರು, ಇಲ್ಲ ನನ್ಗೆ ಈ ಕೊಟೇಶನ್ ಓಕೆ, ನೀವು ಕೊಟ್ಟಿರೋ ಕೊಟೇಶನ್ ಓಕೆ ಅಂದಾಗ ನಾನು ಡ್ರೈವರ್ ಹೆಸರು, ನಂಬರ್ ಶೇರ್ ಮಾಡ್ತೀನಿ ಅವರಿಗೆ. ಅವ್ರು ಯಾವ್ದ್ರಲ್ಲಿ ಬರ್ತಾ ಇದಾರೆ ಅದ್ರದ್ದು ಎಲ್ಲ. ಸೊ ನಾನು ಗಾಡಿ ಡೀಟೇಲ್ಸ್ ನ ಶೇರ್ ಮಾಡ್ಲಿಕ್ಕೆ, ಅದು ನಾನು ಡ್ರೈವರ್ಗೆ ಹೇಳ್ತೀನಿ ಶೇರ್ ಮಾಡ್ಲಿಕ್ಕೆ. ಅವ್ರ ಆಮೇಲೆ ಸೊ ಕೆಲವೊಂದ್ಸಲ ಅವರು 2 ಗಾಡಿ ಇರುತ್ತೆ ಅವ್ರ ಹತ್ರ. ಸೊ ಸ್ಟ್ಯಾಂಡರ್ಡ್ SUV ಇರುತ್ತೆ, ದೊಡ್ಡ ಪೀಪಲ್ ಮೂವ್. ನನಗೆ ಗೊತ್ತಾಗಲ್ಲ, ಅದು ಅವ್ರಿಗೆ ಬಿಡ್ತೀನಿ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಒಂದು ಡ್ರೈವರ್ ಡ್ರಾಪ್ ಮಾಡ್ತಿರ್ತಾರೆ, ಅದೇ ಡ್ರೈವರ್ ಪಿಕಪ್ ಬಂದಿರುತ್ತೆ, ಅವ್ರು ದೊಡ್ಡ ಗಾಡಿಯಲ್ಲಿ ಹೋಗಿರ್ತಾರೆ, ನಾನು ಚಿಕ್ಕ ಗಾಡಿ ಡೀಟೇಲ್ಸ್ ಕೊಟ್ರೆ ಕಷ್ಟ ಆಗುತ್ತೆ, ನಾನು ಡ್ರೈವರ್ ಬಿಟ್ಬಿಡ್ತೀನಿ. ಅವರು ಡ್ರೈವರ್ ಕಸ್ಟಮರ್ ಮಾತಾಡ್ಕೊಂತಾರೆ. ಮೋಸ್ಟ್ ಆಫ್ ದ ಪೇಮೆಂಟ್ಸ್ ಡೈರೆಕ್ಟ್ಲಿ ಗೋ ಟು ಡ್ರೈವರ್. ನಾವು ಪೇಮೆಂಟ್ಗೆ ಮಾಡಲ್ಲ, ಡೈರೆಕ್ಟ್ ಆಗಿ ಅವ್ರು ಡ್ರೈವರ್ಗೆ ಪೇ ಮಾಡ್ತಾರೆ. ಅಂಡ್ ಕಾರ್ಪೊರೇಟ್ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ವಿ ಹ್ಯಾವ್ ಲಕ್ಸುರಿ ಕಾರ್ಸ್ ಆಲ್ಸೋ. ಸೊ ಯಾರಿಗಾರು ರೆಗ್ಯುಲರ್ ಕಾರ್ ಬೇಡ, ಲಕ್ಸುರಿ ಕಾರ್ ಬೇಕು ಅಂದ್ರೆ ವಿ ಕ್ಯಾನ್ ಪ್ರೊವೈಡ್ ದಟ್ ಆಲ್ಸೋ. BMW, Mercedes, Audi, ಯಾವ ತರ ಬೇಕು ಅವ್ರಿಗೆ ಆ ರೀತಿ ಒಂದು ಕಾರ್ನೇ. ಸೊ ನೀವೇನು ಬ್ಯಾಕ್ ಗ್ರೌಂಡ್ ಚೆಕ್ ಬಗ್ಗೆ ಏನೋ ಮಾತಾಡ್ತಾ ಇದ್ರಿ, ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳಿ. ಸೊ ಬೇಸಿಕಲ್ ಆಗಿ ಏನಾಗುತ್ತೆ ಅಂದ್ರೆ ಒಂದು NSW ರೂಲ್ಸ್ ಇದೆ ಇಲ್ಲಿ. ಅದಲ್ದಿರ ಒಬ್ಬರು, ಈಗ ನಾನು ರೆಗ್ಯುಲರ್ ಡ್ರೈವರು, ನಾನು ಒಂದು ಪ್ಯಾಸೆಂಜರ್ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂದ್ರೆ ನನಗೆ ಒಂದು ಅಡಿಷನಲ್ ಕಂಡೀಷನ್ ಇದೆ. ಎನಿ ಡ್ರೈವರ್ ಹೂ ಪ್ರೊವೈಡ್ಸ್ ಪ್ಯಾಸೆಂಜರ್ ಅವ್ರಿಗೆ ಅಡಿಷನಲ್ ಕಂಡೀಷನ್ ಇದೆ, ಅದು ನಾನು ಮೀಟ್ ಮಾಡಬೇಕು. ಫಸ್ಟ್ ಅದು ನಮ್ಮ ಲೈಸೆನ್ಸ್ ಮೇಲೆ ಅದು ಬರುತ್ತೆ, ಮಾರ್ಕ್ ಬರುತ್ತೆ. ಅದಲ್ದಿರ ನನ್ಗೊಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡಿದ್ದಾರೆ, ಅದರಲ್ಲಿ ನಾನು ಅವ್ರ ಡೀಟೇಲ್ಸ್ ನ ಆಡ್ ಮಾಡಬೇಕು. ಡ್ರೈವರ್ ಲೈಸೆನ್ಸ್ ನಂಬರು, ಅವ್ರ ರೆಜೋ ನಂಬರ್, ಇನ್ನ ಒಂದು 3-4 ಡೀಟೇಲ್ಸ್, ಅದೆಲ್ಲ ನಾನು ಆಡ್ ಮಾಡಿದ್ರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ರನ್ ಮಾಡ್ತೀನಿ. ಅವ್ರ ಡೀಟೇಲ್ಸ್ ನ ರನ್ ಮಾಡಿದ್ರೆ ಅಲ್ಲಿ ನನಗೆ ಬರುತ್ತೆ, ಗ್ರೀನ್ ಬಂದ್ರೆ ಐ ಕ್ಯಾನ್ ಯೂಸ್ ದೆಮ್. ಸೊ ಅದು ಏನೇನ್ ಚೆಕ್ ಮಾಡುತ್ತೆ ಅಂದ್ರೆ ಯು ಆಸ್ ಎನ್ ಇಂಡಿವಿಜುವಲ್, ಯುವರ್ ವೆಹಿಕಲ್ ಮೇಂಟೆನೆನ್ಸ್ ರೆಕಾರ್ಡ್ ನೋಡ್ತಾರೆ. ಸೊ ನೀವು ಸರ್ವಿಸ್ ಮಾಡಿಸಿದ್ರಾ, ಮಾಡಿಸಿಲ್ವಾ, ಆ ಸರ್ವಿಸ್ ಅಲ್ಲಿ ಎಲ್ಲ ಪಾಯಿಂಟ್ಸ್ ಕಾರ್ ತಗೋಬೇಕಾದ್ರೆ ಚೆಕ್ ಮಾಡ್ತಿರಲ್ಲ, ಆ ತರ ಎಲ್ಲ ಒಂದು. ಇದು ಬಿಕಾಸ್ ದೇ ಆರ್ ಡೂಯಿಂಗ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಆದ್ರಿಂದ ಒಂದ್ ಸ್ವಲ್ಪ ಹೆಚ್ಚು ನೋಡ್ತಾರೆ, ಜಾಸ್ತಿ ನೋಡ್ತಾರೆ. ಸೊ ಇದು 2 ಕಡೆಯಿಂದ ನೋಡ್ತಾರೆ. ಅದಲ್ದಿರ ಇಫ್ ಇನ್ ಕೇಸ್ ಕ್ರಿಮಿನಲ್ ರೆಕಾರ್ಡ್ ಇದೆ, ಅದು ಇಟ್ ವಿಲ್ ಟೆಲ್ ಕ್ರಿಮಿನಲ್ ರೆಕಾರ್ಡ್ ಇದೆ. ಅದು ನೀವು ಮಾತ್ರ ಮಾಡ್ತೀರಾ ಈ ಒಂದು ಚೆಕಿಂಗ್? ಸೊ ಬೇಸಿಕಲಿ ಈ ತರ ಯಾರ್ಯಾರು ಪ್ರೊವೈಡ್ ಮಾಡ್ತಾರೋ ಅವರೆಲ್ಲ ಮಾಡಬೇಕು. ಇಟ್ಸ್ ಅ ಮ್ಯಾಂಡೇಟರಿ ಥಿಂಗ್. ಬಟ್ ನೋ, ಯಾರು ಬಂದು ನಿಮ್ಮನ್ನ ಕೇಳಲ್ಲ ಮಾಡಿದೀರ ಅಂತ. ನಾನು ಅದ್ ಮಾಡಿದ್ರೆ ನನಗೆ ಬಿಸ್ನೆಸ್ಗೆ, ಕಸ್ಟಮರ್ಸ್ಗೆ ಒಳ್ಳೇದು. ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ. ನೀವು ಮಾಡ್ತೀರಾ? ಸೊ ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ನೀವು ಮಾಡ್ತೀರಾ, ಅದು ನೀವು ಮಾಡಲೇಬೇಕು. ಸೊ ಕ್ವಾಲಿಟಿ ಅಶ್ಯೂರೆನ್ಸ್ ಕಸ್ಟಮರ್ಗೆ ಹೇಳ್ಬೋದು, ನೋಡಿ ನಾನು ಇದು ಮಾಡಿರೋದು, ಅದಕ್ಕೋಸ್ಕರ ನಾನು ಡ್ರೈವರ್ನ ಕಳಿಸ್ತಾ ಇದ್ದೀನಿ ಅಂತ. ಇವನ್ ದೇ ಡೋಂಟ್ ಆಸ್ಕ್, ನೀವೇ ಅವ್ರಿಗೆ ಹೇಳ್ತೀರಾ? ಇವಾಗ ನಮ್ಮ ಗೂಗಲ್ ಅಲ್ಲಿ ಹೋಗಿ ನಮ್ಮ ರಿವ್ಯೂ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 50-60 ರಿವ್ಯೂ ಇದೆ. ಸೊ ದೇ ಸೇ ದಟ್ ಓಕೆ ದ ವೆಹಿಕಲ್ ವಾಸ್ ಗುಡ್, ವೆಹಿಕಲ್ ವಾಸ್ ಕ್ಲೀನ್, ಲೈಕ್ ಟ್ರಸ್ಟ್ ವರ್ತಿ ಅಷ್ಟೇ. ಸೊ ವೆರಿ ನೈಸ್. ಯಾಕಂದ್ರೆ ನನಗೂ ಗೊತ್ತಿರಲ್ಲ ಈ ಒಂದು ಇನ್ಫಾರ್ಮೇಶನ್ ಈ ತರ ಎಲ್ಲ ಇರುತ್ತೆ ಅಂತ. ಸೊ ನೀವ್ ಹೇಳ್ದಂಗೆಲ್ಲ ಊಬರ್ಗೆಲ್ಲ ಇಷ್ಟೊಂದೇನು ಇರೋದಿಲ್ಲ ಅಂದ್ರೆ, ಬಿಕಾಸ್ ಯು ಸೆಡ್ ಇಟ್ಸ್ ಅ ಬಿಗ್ ಕಾರ್ಪೊರೇಟ್ ಕಂಪನಿ ಇರುತ್ತೆ. ಬಟ್ ಅವ್ರು ಬೇರೆ ಹೈ ಲೆವೆಲ್ ಅಲ್ಲಿ ಬೇರೆ ರೀತಿ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ. ನಿಮ್ದು ಈಗ ಯಾಕಂದ್ರೆ ನಿಮ್ದು ಲೋಕಲ್ ಆಗಿ ಒಂದು ಇದಾಗಿ ನೀವು ಮಾಡ್ತಿರೋದ್ರಿಂದ, ಒಂದು ಸ್ಮಾಲ್ ಪ್ರೈವೇಟ್ ಕಂಪನಿ ಇರೋದ್ರಿಂದ ನಿಮ್ಮ ಒಂದು ಈ ತರ ರೂಲ್ಸ್ ನ ನೀವು ಫಾಲೋ ಮಾಡ್ತೀವಿ. ಅದು ಆಕ್ಚುಲಿ ನಮ್ಗೆ ಅವರು ಪ್ರೊವೈಡ್ ಮಾಡ್ತಾರೆ, ಮ್ಯಾಂಡೇಟರಿ ಚೆಕ್ಸ್ ಪ್ರೊವೈಡ್ ಮಾಡ್ತಾರೆ, ನಾವು ಮಾಡ್ತೀವಿ. ಊಬರ್ ಅಲ್ಲಿ ಇಟ್ಸ್ ಅನ್ ಆಪ್ಷನಲ್. ಕೆಲವೊಂದು WWCC ಅಂತ ವರ್ಕಿಂಗ್ ವಿಚ್ ಇಸ್ ಅನ್ ಆಪ್ಷನಲ್. ಬೇಕಂದ್ರೆ ಮಾಡ್ಕೊಡಿ, ನಾನು ಮಾಡಿಸ್ತೀನಿ. ಇಟ್ಸ್ ಅ ಕಾಸ್ಟ್, ಬಟ್ ನಾನು ಮಾಡಿಸ್ತೀನಿ ಯಾಕಂದ್ರೆ ಐ ಫೀಲ್ ಕಾನ್ಫಿಡೆಂಟ್.
ಸೊ ವೆರಿ ನೈಸ್. ಸೊ ಇವರು ಈಗ ತಾನೇ ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟರು ಒಂದು ಡ್ರೈವ್ ಟು ಡೋರ್ ಕಂಪನಿದು. ಇವರು ಹಲವಾರು ರೀತಿಯ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಕಾರ್ಪೊರೇಟ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಈಗ ತಾನೇ ಹೇಳಿದ್ರು ಅವರು ಒಂದು ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್, ಕ್ರೂಸಸ್ ಇರ್ಬೋದು, ಇವೆಂಟ್ಸ್ ಇರ್ಬೋದು, ವೆಡ್ಡಿಂಗ್ ಇರ್ಬೋದು, ಹಾಗೆ ಒಂದು ಡೇ ಟ್ರಿಪ್ ಯಾವುದೇ ಇರ್ಬೋದು. ಸೊ ಇವರಂದ್ರೆ ನಮಗೆ ಮೆಸೇಜ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಮೆಸೇಜ್ ನೀವು ಮಾಡ್ಬೇಕಾದ್ರೆ ಅವ್ರ ಒಂದು ಹೆಸರು, ಯಾವ ದಿನಕ್ಕೆ ಬೇಕು, ಎಷ್ಟು ಜನ ಬರ್ತಾ ಇದ್ದಾರೆ, ಏನು ಅಂತ ಒಂದು ಅಷ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅವ್ರಿಗೆ ಕೊಟೇಶನ್ಗೆ ತುಂಬಾ ಈಸಿ ಆಗುತ್ತೆ. ನಿಮ್ಗೆ ಒಂದು ಯಾವ ರೀತಿ ಅಂದ್ರೆ ಅವಾಗ ಯಾವ ರೀತಿ ಒಂದು ಕ್ಯಾಬ್ನ, ಯಾವ ರೀತಿ ಒಂದು ಟ್ಯಾಕ್ಸಿನ ಏನು ಬುಕ್ ಮಾಡ್ಬೋದು ಅನ್ನೋದು ಇವ್ರಿಗೆ ಗೊತ್ತಾಗುತ್ತೆ. ಯಾವ ಟೈಪ್ ವೆಹಿಕಲ್ ನ ಬುಕ್ ಮಾಡ್ಬೋದು ಡಿಪೆಂಡ್ ಆನ್. ಹಾಗೆ ಇವ್ರಂದ್ರು ಈಗ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎಸ್ಪೆಷಲಿ ಇದು ಪಿಕ್ ಡ್ರಾಪ್ ಎಲ್ಲ ಈ ತರ ಮಾಡಿದಾಗ ನಾವೆಲ್ಲ ಎಷ್ಟೊಂದು ಲಗೇಜ್ ತಗೊಂತಾ ಇರ್ತೀವಿ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಎಷ್ಟು ದೊಡ್ಡ ಕಾರ್ ಬೇಕಾಗತ್ತೆ, ಯಾಕಂದ್ರೆ ಲಗೇಜ್ ಎಲ್ಲ ಕ್ಯಾರಿ ಮಾಡ್ಬೇಕಾಗತ್ತೆ, ಅದ್ರ ಜೊತೆ ಎಷ್ಟು ಜನ ಬರ್ತಾ ಇದಾರೆ ಅನ್ನೋದು ಎಲ್ಲ ಬೇಕು. ಪ್ಲಸ್ ಎಸ್ಪೆಷಲಿ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಅವ್ರು ಹೇಳಿದ್ರು ಐಟಿನರಿ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಒಂದು ಪಿಕಿಂಗ್ ಟೈಮ್ಗೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಫ್ಲೈಟ್ ಚೇಂಜ್ ಆಗ್ಬೋದು, ಏನಾದ್ರು ಒಂದು ಪ್ರಾಬ್ಲಮ್ ಆಗ್ಬೋದು. ಸೊ ಇವ್ರಿಗೆ ಕೊಟ್ರೆ ಇವ್ರು ಅದನ್ನ ಟ್ರ್ಯಾಕ್ ಮಾಡೋದ್ರಿಂದ ನಿಮ್ಗೆ ಅದು ಈಸಿ ಆಗುತ್ತೆ ಅಂತ ಕೂಡ ಇವರು ಎಲ್ಲ ಇನ್ಫಾರ್ಮೇಶನ್ ಕೊಟ್ರು. ಹಾಗೆ ಇವ್ರು ಹೇಳಿದ್ರು WWCC ಒಂದು ಚೆಕ್ ಮಾಡ್ತೀನಿ ಪ್ರತಿಯೊಬ್ರು ಡ್ರೈವರ್ಗೂ, ಎಸ್ಪೆಷಲಿ ಫ್ಯಾಮಿಲಿನೆಲ್ಲ ಇವರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ. ಹಾಗೆ ಒಂದು ಬ್ಯಾಕ್ ಗ್ರೌಂಡ್ ಚೆಕಿಂಗ್ ಅಂತಾನು ಕೂಡ ಎಲ್ಲ ಮಾಡ್ತಾರೆ ಆ ಡ್ರೈವರ್ದು. ಸೊ ಡ್ರೈವ್ ಟು ಡೋರ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲ, ಒಂದು ಸೇಫ್ ಕ್ವಾಲಿಟಿ ಡ್ರೈವಿಂಗ್ ಸರ್ವಿಸ್ ನ ನೀವು ಒಂದು 2 ವರ್ಷದಿಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ವೆರಿ ನೈಸ್. ಎಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರಿ ವಿನಯ್ ಅವರೇ. ಸೊ ನಮ್ಮ ಸಂದರ್ಶನ ಹೀಗೆ ಕಂಟಿನ್ಯೂ ಆಗುತ್ತೆ. ವಿನಯ್ ಅವ್ರಿಗೆ ಇನ್ನೊಂದಂದ್ರೆ ಕಾರ್ ಜೊತೆ ಉಪೇಂದ್ರ ತುಂಬಾ ಇಷ್ಟ. ಉಪ್ಪಿ ಬಾಯ್ಸ್ ಅಂತ ಹೇಳ್ತಾ ಇದ್ರು. ಉಪೇಂದ್ರ ಅಂದ್ರೆ ಇವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿದ್ರು. ನನ್ಗೂ ಉಪೇಂದ್ರ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ. ಸೊ ಎಲ್ಲರೂ ಕ್ರೇಜ್ ಅನ್ಕೊಳ್ತಾರೆ. ನನಗೆ ಐ ರಿಯಲಿ ಲೈಕ್ ಹಿಮ್. ಹಿಸ್ ಮೂವಿ ಹ್ಯಾಸ್ ಸಮ್ ಮೆಸೇಜಸ್, ಐ ನೋ ಅಪಾರ್ಟ್ ಫ್ರಮ್ ಸಮ್ ಅದರ್ ಥಿಂಗ್ಸ್, ಬಟ್ ಹಿಸ್ ಮೂವಿ ಹ್ಯಾಸ್ ಸಮ್ ಗುಡ್ ಮೆಸೇಜ್ ಇರುತ್ತೆ ಆಕ್ಚುಲಿ. ತುಂಬಾ ಬ್ರೈನ್ ಸ್ಟಾರ್ಮಿಂಗ್ ಆಗಿರುತ್ತೆ ಅವ್ರ ಮೂವಿನ. ಒಂದ್ಸಲ ನೋಡಕ್ಕಾಗಲ್ಲ, 4 ಸಲ ನೋಡ್ಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರ ಸ್ಕ್ರೀನ್ ಪ್ಲೇ ಆತರ ಇರುತ್ತೆ ಆಕ್ಚುಲಿ. ವೆರಿ ಸ್ಮಾರ್ಟ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಆಕ್ಚುಲಿ. ಸೊ ಬನ್ನಿ, ಇವ್ರಿಗೆ ಈ ಒಂದು ಪ್ರೀತ್ಸೆ ಹಾಡು ಇಷ್ಟ ಅಂತ ಹೇಳಿದ್ರು. ಈ ಹಾಡನ್ನ ಕೇಳೋಣ. ನಮ್ಮ ಸಂದರ್ಶನ ವಿನಯ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳ್ಬೋದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಸೊ ನಮ್ಮ ಸಂದರ್ಶನ ವಿನಯ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ವಿನಯ್ ಅವರು ಬಹಳಷ್ಟು ಮಾಹಿತಿ ಕೊಟ್ಟರು ಡ್ರೈವ್ ಟು ಡೋರ್ಗೆ. ಸೊ ಬನ್ನಿ ವಿನಯ್ ಅವ್ರನ್ನ ಕೇಳೋಣ. ಸೊ ಡ್ರೈವ್ ಟು ಡೋರ್ ಇದು ಒಂದು ಬರೀ ಈಗ ಲೋಕಲ್ ಸರ್ವಿಸ್ ಅನ್ನ ವಿನಯ್ ಅವರೇ ಬರೀ ವಿತಿನ್ ಸಿಡ್ನಿ ಮಾಡ್ತಾ ಇದ್ದೀರಾ, ಹೇಗೆ? ಮೋಸ್ಟ್ಲಿ ಈಗ ಸದ್ಯಕ್ಕೆ ವೆಸ್ಟ್ ಮತ್ತೆ ನಾರ್ತ್ ತುಂಬಾ ಕವರ್ ಮಾಡ್ತಾ ಇದೀವಿ. ಈಗೀಗ ಸೌತ್ ಕಡೆಯಿಂದನೂ ತುಂಬಾ ಬರ್ತಾ ಇದೆ. ಲೆಪಿಂಗ್ಟನ್ ಆ ಏರಿಯಾ ಆ ಕಡೆಯಿಂದನೂ ಬರ್ತಾ ಇದೆ. ಈಸ್ಟ್ ಕಡೆ ತುಂಬಾ ಕಡಿಮೆ. ಬಟ್ ಮೋಸ್ಟ್ಲಿ ಈಗ ಸದ್ಯಕ್ಕೆ ಸಿಡ್ನಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ನಾನು ಕೆಲವೊಂದು ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಜೊತೆ ಟೈಅಪ್ ಮಾತಾಡ್ತಾ ಇದ್ದೀನಿ. ಅದು ಒಂದ್ಸಲ ಕನ್ಫರ್ಮ್ ಆದ್ರೆ, ಸೊ ಮೆಲ್ಬರ್ನ್ ಅಲ್ಲಿ ಮತ್ತೆ ಅಡ್ಲೇಡ್, ಬ್ರಿಸ್ಬೇನ್ ಅಲ್ಲಿ ಆಲ್ರೆಡಿ 1-2-3 ಹತ್ರ ಟೈಅಪ್ ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಅದಕ್ಕೆ ಅದು ರೂಲ್ಸ್ ಇದೆ, ಅದಕ್ಕೆ ಅದು ಲೈಸೆನ್ಸಿಂಗ್ ರೆಗ್ಯುಲೇಷನ್ ತಗೋಬೇಕಾಗುತ್ತೆ. ಸೊ ಒಂದ್ಸಲ ಅದೆಲ್ಲ ಕನ್ಫರ್ಮ್ ಆದ್ಮೇಲೆ ದೆನ್ ನಾನು ಮತ್ತೆ ಅಡ್ವರ್ಟೈಸ್ ಮಾಡ್ತೀನಿ. ಸೊ ಸಿಡ್ನಿಯಲ್ಲೇ ಅಲ್ದಿರ ಬೇರೆ ಕಡೆ ಮೆಲ್ಬರ್ನ್ ಆಗಿರ್ಬೋದು, ಬ್ರಿಸ್ಬೇನ್, ಅಡ್ಲೇಡು ಟ್ರೈ ಮಾಡ್ತಾ ಇದ್ದೀನಿ. ಒಂದ್ಸಲ ಆಗಬಹುದು, ಮೇ ಬಿ ಎಂಡ್ ಆಫ್ ದಿಸ್ ಇಯರ್ ಇಲ್ಲ ನೆಕ್ಸ್ಟ್ ಇಯರ್ ಅಲ್ಲಿ ಆಗುತ್ತೆ ಅವಾಗ. ಸೊ ಯು ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ಯುವರ್ ಬಿಸ್ನೆಸ್. ಸೊ ನೀವು ಹೇಳ್ದಂಗೆ ನೀವು ಬೇರೆ ಈಗ ಕಂಪನಿಯವ್ರ ಜೊತೆ ಎಲ್ಲ ನೀವು ಟೈಅಪ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬಿಗ್ ಹೋಟೆಲ್ಸ್ ಈ ತರ ದೊಡ್ಡ ಹೋಟೆಲ್ಸ್ ಇರುತ್ತೆ, ಅವ್ರಿಗೆ ಎಷ್ಟೊಂದು ಜನ ಬರ್ತಾ ಇರ್ತಾರೆ ಕಸ್ಟಮರ್ಸ್, ಕ್ಲೈಂಟ್ಸ್ ಎಲ್ಲ. ಸೊ ನೀವು ಅವ್ರ ಜೊತೆ ಟೈಅಪ್ ಆಗೋದ್ರಿಂದ ನಿಮ್ಗೆ ಮೋರ್ ಬಿಸ್ನೆಸ್ ಸಿಗುತ್ತೆ. ಸೊ ಯು ಕ್ಯಾನ್ ಕೀಪ್ ಆನ್ ಎಕ್ಸ್ಪ್ಯಾಂಡಿಂಗ್ ಯುವರ್ ಬಿಸ್ನೆಸ್ ಆಸ್ ವೆಲ್. ಸೊ ಬ್ಯಾಕ್ ಟು ಅವರ್ ಪ್ರೀವಿಯಸ್ ಕ್ವಶನ್ ಆಕ್ಚುಲಿ. ಸೊ ನಾನು ಕೇಳ್ತಾ ಇದ್ದೆ, ನೀವು ಡ್ರೈವ್ ಟು ಡೋರ್ ಸ್ಟಾರ್ಟ್ ಮಾಡಿದಾಗ
ಯಾಕಂದ್ರೆ ಯಾವುದೇ ಒಂದು ಕಂಪನಿ ಅಥವಾ ಏನೇ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಹಳಷ್ಟು ಅಡೆತಡೆಗಳು ತುಂಬಾ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಈಗ ಇಂಡಿಯಾ ಬರ್ತಾ ಇದ್ರೆ ಪ್ರತಿಯೊಬ್ಬರು ಒಂದು ಫ್ಯಾಮಿಲಿ ಇರ್ಬೋದು, ಏನೋ ಎಲ್ಲ ಒಂದು ಡ್ರೀಮ್ ಇಟ್ಕೊಂಡ್ ಬಂದಿರ್ತಾರೆ. ಕೆಲವ್ರ ಡ್ರೀಮ್ ಸಕ್ಸಸ್ ಆಗುತ್ತೆ, ಕೆಲವ್ರದ್ದು ಆಗೋದಿಲ್ಲ, ಏನೇನೋ ಬೇರೆ ಬೇರೆ ರೀಸನ್ಸ್ ಇರ್ಬೋದು ಆಕ್ಚುಲಿ. ಸೊ ನಿಮ್ಗೆ ಒಂದು ಡ್ರೈವ್ ಟು ಡೋರ್ ಸ್ಟಾರ್ಟ್ ಮಾಡಿದಾಗ ನಿಮ್ಗೂ ಏನಾದ್ರೂ ಒಂದು ಕಷ್ಟಗಳಿತ್ತ, ಹೇಗೆ ನೀವು ಅದನ್ನೆಲ್ಲ ನಿಭಾಯಿಸಿದ್ರಿ ಅಂದ್ರೆ? ಬಿಕಾಸ್ ನಮ್ಮ ರೀಸನ್ ನಾನು ಇಂಟರ್ವ್ಯೂ ಮಾಡದೆ ಈ ಒಂದು ಕಮ್ಯುನಿಟಿ ರೇಡಿಯೋಲಿ ಮೋಟಿವೇಶನ್ ಆಗ್ಬೇಕು, ಒಂದು ಇನ್ಸ್ಪೈರ್ ಆಗ್ಬೇಕು ಅಂತ. ಎಲ್ಲಾ ಸ್ಟೋರಿನೂ ಸಕ್ಸಸ್ ಆಗುತ್ತೆ ಅಂತ ಅಲ್ಲ, ಎಲ್ಲಾ ಸ್ಟೋರಿನೂ ಆಗಲ್ಲ ಅಂತಾನೂ ಅಲ್ಲ. ಎಲ್ಲರ ಒಂದು ಜೀವನದಲ್ಲಿ ಎಲ್ಲ ಸ್ಟೋರಿಯ ಹಿಂದೆ ಒಂದು ಕತೆ ಇರುತ್ತೆ. ಸೊ ಐ ವಾಂಟ್ ಟು ಟೆಲ್ ದೋಸ್ ಸ್ಟೋರೀಸ್ ದಟ್ ಟಚಸ್ ಪೀಪಲ್ ಅಂಡ್ ಮೋಟಿವೇಟ್ಸ್ ಅದರ್ ಪೀಪಲ್ ಆಸ್ ವೆಲ್. ಈಗ ನಾನು ಯಾಕೆ ಮಾಡಬಾರ್ದು ಅಂತ. ಯಾಕಂದ್ರೆ ಕೆಲವ್ರಿಗೆ ಏನಂದ್ರೆ ನಾವು ಎಸ್ಪೆಷಲಿ ನಮ್ಮ ಒಂದು ಇಂಡಿಯನ್ ನಮ್ಮ ಒಂದು ಕಲ್ಚರಲ್ಲಿ ನಮ್ಗೆ ಏನಂದ್ರೆ ಸ್ಟಡೀಸೇ ಲೈಫ್. ಮಕ್ಕಳು ಓದಿದ್ರೆ ಅದು ಎಸ್ಪೆಷಲಿ ಇಂಜಿನಿಯರ್ ಆದ್ರೆ ಡಾಕ್ಟರ್ ಆದ್ರ ಅದು ಅವಾಗ. ಇವಾಗ ಸ್ವಲ್ಪ ಜನ ಬ್ರಾಡ್ ಮೈಂಡೆಡ್ ಆಗ್ತಾ ಇದ್ದಾರೆ. ಸೊ ಬೇರೆ ಎಲ್ಲ ಇರ್ತಿತ್ತು ನಮ್ಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಬಟ್ ಪೇರೆಂಟ್ಸ್ ಗಳಿಗೆ ನಮ್ಗೆಲ್ಲ ಒಂದು ಬೆಳೆಸಿರೋದು ಏನಂದ್ರೆ ಓದ ಬಗ್ಗೆ ಜಾಸ್ತಿ ಓದ್ಬೇಕು, ಮಕ್ಕಳು ಓದ್ಬೇಕು, ಸೆಟ್ಲ್ ಆಗ್ಬೇಕು, ಅವ್ರಿಗೆ ಅದೇ ಲೈಫ್ ಅಂತ. ಯಾಕಂದ್ರೆ ನಾವ್ ಅಷ್ಟೊಂದು ಬೇರೆ ಫೀಲ್ಡ್ ಅಲ್ಲೆಲ್ಲ ಅಷ್ಟು ತೊಡಗಿಸ್ಕೊಳ್ಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅದೆಲ್ಲ ಒಂಥರ ರಿಸ್ಕಿ ತರ ನಮ್ಗೆಲ್ಲ. ಸೊ ಒಂದು ಓದಿದ್ರೆ ಒಂದ್ ಕೆಲಸ ಸಿಕ್ಬಿಟ್ರೆ ಮುಗೀತು, ಲೈಫ್ ಒಂದು ಸೆಟಲ್ಡ್ ಅನ್ನೋ ತರ. ಸೊ ಐ ವಾಂಟ್ ಟು ಸಿ ಲೈಕ್ ಬೇರೆ ದೇಶಕ್ಕೆ ಬಂದು ಅದು ಫ್ಯಾಮಿಲಿ ಜೊತೆ ಎಲ್ಲ ಬಂದು ನೀವು ಹೇಗೆ ಇತ್ತು ನಿಮ್ಮ ಒಂದು ಈ ಜಗಲಿಂಗ್? ಹಾಗೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನನಗೆ ಕಾರ್ಸ್ ಅಂದ್ರೆ ತುಂಬಾ ಹುಚ್ಚು. ಮತ್ತೆ ನನಗೆ ಡ್ರೈವಿಂಗ್ ಅನ್ನೋದು ತುಂಬಾ ಲೇಟಾಗಿ ಕಲಿತೆ. ನಾನು ಎಲ್ಲರ ತರ ಬೇಗ ಕಲಿಯಕ್ಕೆ ಆಗಿಲ್ಲ, ಬಿಕಾಸ್ ನನ್ನ ಹತ್ರ ಕಾರ್ ಇರಲಿಲ್ಲ. ತುಂಬಾ ಲೇಟಾಗೆ ಕಲ್ತಿದ್ರೆ ಆಗ್ಲೇ ಡ್ರೈವ್ ಟು ಡೋರ್ ಬಂದ್ಬಿಟ್ಟು ಮೇ ಬಿ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗೆ ಕೆಲವೊಂದು ಆಸ್ಪೆಕ್ಟ್ಸ್ ತುಂಬಾ ಇಷ್ಟ ಆಗಿದ್ದು, ಆಕ್ಚುಲಿ ಕಷ್ಟ ಇದ್ದಿದ್ರಿಂದ ಇಷ್ಟ ಆಯ್ತು. ಒಂದು ಆಸ್ಪೆಕ್ಟ್ ನಾನು ಅಡ್ಲೇಡ್ ಬಂದಾಗ ನನಗೆ ಜಾಬ್ ಸಿಗ್ಲಿಲ್ಲ. ಆಲ್ಮೋಸ್ಟ್ ನಾನು 9 months ಜಾಬ್ ಇರಲಿಲ್ಲ. ಅಡ್ಲೇಡ್ ಅಲ್ಲಿ ಜಾಬ್ ಮಾರ್ಕೆಟ್ ತುಂಬಾನೇ ಕಡಿಮೆ ಇತ್ತು. ಕೆಲವೊಂದು ದಿನ ಐ ಥಿಂಕ್ 2-3 ದಿನ ನಾವು ಊಟನೂ ಇರಲಿಲ್ಲ. ಐ ಬಿ ವೆರಿ ಆನೆಸ್ಟ್. ಹಂಗೆ ನೀರು ಕುಡಿದು ಮಲಗಿರೋ ದಿನಗಳಿದೆ. ಬಟ್ ದಿಸ್ ಈಸ್ ಆಲ್ ಯುನೋ ಅನ್ಲರ್ನ್, ರೀಲರ್ನ್, ಸೆಲ್ಫ್ ಲರ್ನ್. ಕಷ್ಟ ಬಂದ್ರೆ ಮನುಷ್ಯ ಆಕ್ಚುಲಿ ಚೇಂಜ್ ಆಗೋದು, ಕಲಿಯೋದು ಕೂಡ ಡೆಫಿನೆಟ್ಲಿ. ಸೊ ಅಷ್ಟೆಲ್ಲ ವಾಟ್ ಅಷ್ಟೆಲ್ಲ ಇದ್ದಾಗೂ ನನ್ಗೆ ಅವಾಗ ಒಂದು ಅನ್ಸಿದೆ, ನೀವು ಹೇಳಿದ್ರಲ್ವಾ ನಮ್ಮ ಇಂಡಿಯಾಲಿ ಎಜುಕೇಶನ್. ಬಟ್ ಆ ಎಜುಕೇಶನ್ ಮಧ್ಯದಲ್ಲಿ ನಾವ್ ಏನೋ ಒಂದು ಕಲ್ತಿರ್ತೀವಿ, ಅದು ನಮ್ಗೆ ಗೊತ್ತಿರಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ಒಂದು ನಾವು ಕಲ್ತಿರೋದನ್ನ ನಾವು ಯೂಸ್ ಮಾಡ್ಕೋಬಹುದು ಅಂತ ನನಗ್ ಬಂದಿದ್ದ ಐಡಿಯಾ ಡ್ರೈವಿಂಗ್. ಅಂಡ್ ದಟ್ ವಾಸ್ ಈಸಿ ನಮ್ಗೆ. ಯಾಕೆಂದ್ರೆ ಒಂದು ಮ್ಯಾನ್ಯುಯಲ್ ಕಾರ್ ತಗೊಂಡೆ, ಯಾರೋ ಹೇಳಿದ್ರು ಊಬರ್ ಮಾಡ್ಬೋದು ನೀನು ಅಂತ. ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನ್ಗೆ ಒಂದು ಏನ್ ಅರ್ಥ ಆಗಿದ್ದು ಅಂದ್ರೆ this community is very close and small community. ಸೊ ಕಮ್ಯುನಿಟಿ ನೀವು ಎಷ್ಟು ಹೆಲ್ಪ್ ಮಾಡ್ತಿರೋ ನಿಮ್ಗೆ ಅಷ್ಟು ಕಮ್ಯುನಿಟಿ ಹೆಲ್ಪ್ ಮಾಡುತ್ತೆ ಅಂತ. ನಿಮಗೆ ಕಷ್ಟಗಳು, ನನಗೆ ಡ್ರೈವ್ ಟು ಡೋರ್ ಅಲ್ಲಿ ಕಷ್ಟಗಳು ಅಂದ್ರೆ ತುಂಬಾ ಜನ ಕಾಂಪಿಟೇಷನ್ ಇರ್ತಾರೆ. ಯು ಹ್ಯಾವ್ ಲಾಟ್ ಆಫ್ ಕಾಂಪಿಟೇಷನ್. ಸೊ ಯು ಹ್ಯಾವ್ ಟು ಕಟ್ ಯುವರ್ ಈಗೋ, ರಾದರ್ ಬಿ ದೇರ್ ಕಾಂಪಿಟೇಷನ್, ವರ್ಕ್ ವಿತ್ ದೆಮ್. ಒಂದು ಎರಡನೇದೇನು ಅಂದ್ರೆ ಯು ವಿಲ್ ಹ್ಯಾವ್ ಟು ಫೈಟ್ ವಿತ್ ಲಾಟ್ ಆಫ್ illegal people providing a similar service. ಲೈಸೆನ್ಸ್ ಇಲ್ದಿರ, ಇದು ತುಂಬಾ ಇಂಪಾರ್ಟೆಂಟ್. ನಾನು ಒಂದು ಪಾಯಿಂಟ್ ಹೇಳ್ತೀನಿ. ಒಂದು $10 $20 ಡಿಫ್ರೆನ್ಸ್ ಇರುತ್ತೆ ನಮಗೂ ಅವ್ರಿಗೂ. ಆ ಒಂದು ಉಳ್ಸಕ್ ಹೋಗಿ ಲೈಸೆನ್ಸ್ ಇಲ್ದಿರೋರ ಹತ್ರ ನೀವು ಇಲ್ಲ ಇದೇ ತರ ಒಂದು ಸರ್ವಿಸ್ ನ ತಗೊಂಡು ಏನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ, ಆಕ್ಸಿಡೆಂಟೇ ಅಂತಲ್ಲ, ಏನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ಲೈಸೆನ್ಸ್ ಇಲ್ದಿರೋರ ಹತ್ರ ಮಾಡಿಸಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಕವರ್ 0 ಇರುತ್ತೆ. ನೀವು ಅಪ್ಲೈ ಮಾಡಿದ್ರೆ ಇನ್ಶೂರೆನ್ಸ್ ನಿಮ್ಗೂ ಕವರ್ ಆಗಲ್ಲ, ಡ್ರೈವರ್ಗೂ ಕವರ್ ಆಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನೀವು ಹೇಳಿದ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ತರ ನೀವು ಅಂದಂಗೆ ನಿಮ್ದು ಒಂದು ಲೀಗಲ್ ಆಗಿ ನೀವೆಲ್ಲ ಒಂದು ರೆಗ್ಯುಲೇಷನ್ ಎಲ್ಲ ನೀವು ಫಾಲೋ ಮಾಡೋದ್ರಿಂದ ಇನ್ ಕೇಸ್ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಏನಾಯ್ತು ಅಂದ್ರೂ ಅಲ್ಲಿರೋ ಕಸ್ಟಮರ್ಸ್ ಎಲ್ಲರಿಗೂ ಕವರ್ ಆಗಿರುತ್ತೆ. ಸೊ ಅವ್ರೊಂದು ಕಡಿಮೆ ದುಡ್ಡು ಉಳ್ಸಕ್ ಹೋಗ್ಬಿಟ್ಟು ಯಾಕೆ ಅಂತ ಮಾಡ್ಸಕ್ ಹೋದ್ರೆ ಏನೋ ಒಂದು ಅನಾಹುತ ಆದ್ರೆ ಇನ್ಶೂರೆನ್ಸ್ ಕವರ್ ಇರುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನನಗೆ ಒಂದು ಹಲವಾರು ಜನ ಕೇಳ್ತಾರೆ ನಿಮಗೂ ಮತ್ತೆ ಅವ್ರಿಗೂ ಡಿಫ್ರೆನ್ಸ್ ಹೌ ಇಟ್ ಡಿಸ್ಟಿಂಕ್ಟಿವ್ ಫ್ರಮ್ ನಾನು ಒಂದೇ ಹೇಳ್ತೀನಿ, ನೀವು ಊಬರ್ ಅಂತಲ್ಲ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಬುಕ್ ಮಾಡಿದಾಗ ನಿಮಗೆ ಡ್ರೈವರ್ ಡೀಟೇಲ್ಸ್ ಮುಂಚೆನೆ ಬಂದ್ಬಿಟ್ರೆ ಯು ಕ್ಯಾನ್ ಈಸಿಲಿ ಗೋ ವಿತ್ ದೆಮ್ ಇಫ್ ದೇ ಆರ್ ಲೈಸೆನ್ಸ್ಡ್. ಲೈಸೆನ್ಸ್ ಇಲ್ಲ ಅಂದ್ರೆ ಐ ವುಡಂಟ್ ರಿಸ್ಕ್ ಮೈ ಫ್ಯಾಮಿಲಿ. ಇನ್ನೊಂದು ಹೇಳ್ತೀನಿ, ಇದೊಂದು ನಾನು ಯಾವಾಗ ಹೇಳ್ತೀನಿ, $10,000 ಕೊಟ್ಟು ನೀವು ಟಿಕೆಟ್ ಬುಕ್ ಮಾಡ್ತೀರಾ, $10 ಉಳ್ಸಕ್ ಟ್ರೈ ಮಾಡ್ತೀರಾ, ದಟ್ ಈಸ್ 0.0001% ಆಫ್ ಯುವರ್ $10,000. ಇದನ್ನೇ ನಾನು ಎಲ್ಲರಿಗೂ ಕಸ್ಟಮರ್ಗೂ ಹೇಳ್ತೀನಿ. ದಿಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅದರ್ಸ್ ಅಂಡ್ ವಿ.
ಅಂತ ನಾನು ಹೇಳ್ತೀನಿ. ಕಷ್ಟಗಳು ತುಂಬಾನೇ ಇದೆ. ಡ್ರೈವರ್ ಆನ್ ಐ ಹ್ಯಾವ್ ಟು ಎನ್ಶೂರ್, ನಾನು ಬೆಳಗ್ಗೆ 3 ಗಂಟೆ ನನಗೆ ರೈಡ್ ಇಲ್ಲ ಅಂದ್ರೂ 3 ಗಂಟೆಗೆ ಎದ್ದೇಳ್ತೀನಿ, ಬಿಕಾಸ್ ಐ ಎನ್ಶೂರ್ ಮೈ ಡ್ರೈವರ್ ರೀಚಸ್ ದ ಆನ್ ಟೈಮ್. ಅದಾದ್ಮೇಲೆ ನನಗೆ ಮೆಸೇಜ್ ಕಳಿಸ್ತಾರೆ ಜಾಬ್ ಕಂಪ್ಲೀಟೆಡ್ ಅಂತ. ಸೊ ಅದಾದ್ಮೇಲೆ ನಾನು ಕಸ್ಟಮರ್ನ ಫೀಡ್ಬ್ಯಾಕ್ ತಗೋಬೇಕು, ರಿಟರ್ನ್ ಜರ್ನಿ ಇದೆಯಾ ಅಂತ ನೋಡಬೇಕು, ರೈಟ್ ಡ್ರೈವರ್ ಹೋಗಿದೆ ಅಂತ ನೋಡಬೇಕು, ರೈಟ್ ಕಂಡೀಷನ್ ಇರೋ ಗಾಡಿ ಹೋಗಿದೆ ಅಂತ ನೋಡಬೇಕು. ಇದೆಲ್ಲ ಇರುತ್ತೆ. ಇವಾಗ ಒಂದು ತುಫಾನ್ ಬಂದ್ರೆ ಎಲ್ಲ ಫ್ಲೈಟ್ಸ್ ಲೇಟ್ ಆಗುತ್ತೆ. ಸೊ ನಾನು ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಈ ಡ್ರೈವರ್ ಇಲ್ಲಿ ಹೋಗ್ತಾನೆ, ಆ ಡ್ರೈವರ್ ಅಲ್ಲಿ ಹೋಗ್ತಾನೆ, ಕೆಲವೊಂದ್ಸಲ 3 ಅವರ್ 4 ಅವರ್ ನೀರ್ ಕುಡಿಯೋಕ್ಕೂ ಟೈಮ್ ಇರಲ್ಲ. ಅನ್ಕೊಂತಾರೆ ದಿಸ್ ಇಸ್ ವೆರಿ ಈಸಿ ಜಾಬ್ ಅಂತ. ಎಸ್ ಇಟ್ ಈಸ್ ಈಸಿ, ಬಟ್ ಸಮ್ಮನ್ ಬಿಹೈಂಡ್ ಇಸ್ ಮೇಕಿಂಗ್ ಇಟ್ ಈಸಿ ಫಾರ್ ಯು. ಹೌದು ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ ಏನೇನು ನೀವು ಮಾಡ್ತಿದ್ದೀರಾ ಅನ್ನೋ ಒಂದು ಬಿಹೈಂಡ್ ದ ಸೀನ್ ಅಂತಾರೆ ನೋಡಿ. ಒಂದು ಮೂವಿ ತೆಗಿತಾರೆ, ಎಲ್ಲ ಮೂವಿ ನೋಡ್ತಾರೆ, ಬಟ್ ಆ ಬಿಹೈಂಡ್ ದ ಸೀನ್ ಏನ್ ನಡೆಯುತ್ತೆ ಅನ್ನೋದು ನಿಮಗ್ ಮಾತ್ರ ಗೊತ್ತಿರುತ್ತೆ. ಸೊ ಅದು ನನ್ನ ಕಷ್ಟ. ಐ ನಾಟ್ ಸೇಯಿಂಗ್ ಎವ್ರಿ ಒನ್ ಶುಡ್ ಗೋ ಥ್ರೂ, ಅದು ನನ್ನ ಕಷ್ಟ. ಬಟ್ ದೇರ್ ಈಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ಇನ್ ದಿಸ್. ಆಸ್ ಯು ಟೋಲ್ಡ್, ಪ್ಯಾಷನ್ ಡ್ರೋವ್ ಮಿ ದಿಸ್. ತುಂಬಾನೇ ಬಂತು. ಕೆಲವೊಂದ್ಸಲ 0 ರೈಡ್ಸ್. ಮೈ ಫಸ್ಟ್ 4 months ಹ್ಯಾಡ್ ಓನ್ಲಿ 2 ರೈಡ್ಸ್. Our own community people, because they want confidence. They don't have confidence in me. That's okay. I respect them. But 4 months ಅಲ್ಲಿ only 2 rides ಬಂತು. Then after word of mouth, ಬರ್ಲಿಕ್ಕೆ ಶುರು ಆಯಿತು. ತುಂಬಾ ಇಂಪಾರ್ಟೆಂಟ್ ವರ್ಡ್ ಆಫ್ ಮೌತ್ ಬರ್ಲಿಕ್ಕೆ ಶುರು ಆಯಿತು. ಆ ಒಂದು 2-3 months ಅಲ್ಲಿ ಆಲ್ಮೋಸ್ಟ್ ಲೈಕ್ ಗೇವ್ ಅಪ್. ಆವಾಗ ನಮ್ಮ ಮಿಸ್ಸಸ್, ನಮ್ಮ ಫ್ರೆಂಡ್ಸ್, ದೇ ವರ್ ಲೈಕ್, ಸಿ ಯು ಸ್ಟಾರ್ಟ್ ಮಾಡಿದ್ಯಾ, ಯು ಹ್ಯಾವ್ ನಥಿಂಗ್ ಟು ಲೂಸ್, ಯು ಹ್ಯಾವ್ ಆಲ್ರೆಡಿ ಲಾಸ್ಟ್ ಎವ್ರಿಥಿಂಗ್ ಅಂಡ್ ಯು ಹ್ಯಾವ್ ಕಮ್ ಹಿಯರ್. ಸೊ ಇದಕ್ಕಿಂತ ಕಡಿಮೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಯು ಹ್ಯಾವ್ ಟು ಪುಷ್ ಯುವರ್ ಸೆಲ್ಫ್. Because I told you land of opportunities ಇಲ್ಲಿ ಅಂದ್ರೆ every opportunity you have to knock the door. ಅದು ಓಪನ್ ಆಗ್ಲಿ ಆಗದಿರ ಇರಲಿ, ಓಪನ್ ಆದಾಗ ನಿಮ್ಗೆ ಇಷ್ಟ ಇರಲಿ ಇಲ್ದ್ರ ಇರಲಿ, ಪ್ಲೀಸ್ ಮನುಷ್ಯನಿಗೂ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲರಿಗೂ ಜೀವನದಲ್ಲಿ ಆಪರ್ಚುನಿಟಿ ಅಂತ ಬಂದೇ ಬರುತ್ತೆ. ಸೊ ಯು ಆರ್ ದ ಡೈರೆಕ್ಟರ್ ಆಫ್ ಯುವರ್ ಲೈಫ್. ನೀವು ಹೇಗೆ ಡೈರೆಕ್ಟ್ ಮಾಡ್ತೀರಾ ಹಂಗೆ ಮೂವಿ ಹೋಗೋದು. ಸೊ ಇಟ್ಸ್ ಅಪ್ ಟು ಯು ಹೌ ಯು ಟೇಕ್ ಇಟ್. ಆಕ್ಚುಲಿ ನೀವು ಮಾಡೋ ಪ್ರತಿಯೊಂದು ಡಿಸಿಷನ್ಸ್ ಇರುತ್ತೆ ಲೈಫ್ ಅಲ್ಲ, ದಟ್ಸ್ ವಾಟ್ ಇಟ್ ಮೇಕ್ ಇಟ್ ಆರ್ ಬ್ರೇಕ್ ಇಟ್ ಅಷ್ಟೇ. Definitely. And if you use your opportunity, you can give life to ಡೆಫಿನೆಟ್ಲಿ. ಎಲ್ಲರಿಗೂ, ಯಾಕಂದ್ರೆ ಎಲ್ಲರೂ ಅಂತಾರೆ ನಂಗೆ ಲಕ್ಕೇ ಇಲ್ಲ, ಲಕ್ಕಿ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಆಪರ್ಚುನಿಟಿ ಇದೆ. ಬುದ್ಧಿವಂತರು ಉಪಯೋಗಿಸ್ಕೋತಾರೆ, ಇಲ್ಲ ಅನ್ನೋರು ಬಿಟ್ಟು ಬಿಡ್ತಾರೆ ಅಷ್ಟೇ. ಆಮೇಲೆ ಗಿವ್ ಅಪ್ ಮಾಡ್ದಂಗೆ ನೀವು ಪರ್ಸಿಸ್ಟೆನ್ಸ್ ಆಗಿ, ನೀವು ಹೇಳ್ದಂಗೆ ನಿಮ್ಗೆ ಎಷ್ಟೊಂದು ಕಷ್ಟ ಬಂತು, ನೀವು ಸ್ಟಾರ್ಟ್ ಮಾಡಿ 2 ತಿಂಗಳಾದ್ರೂ ನಿಮ್ಗೆ ಬರೀ 2 ರೈಡ್ ಆಗಿತ್ತು. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಡ್ರಾಪ್ ದಿಸ್ ಐಡಿಯಾ ಆಕ್ಚುಲಿ. ಅಲ್ವಾ? ಡೆಫಿನೆಟ್ಲಿ ಐ ಕ್ಯಾನ್ ಬಿ ಜಸ್ಟ್ ಎ ಊಬರ್ ಡ್ರೈವರ್ ಅನ್ಸಿರುತ್ತೆ. ಊಬರ್ ಡ್ರೈವರ್ ಮಾಡಿದ್ರೆ ನಾನು ಜಾಸ್ತಿ ಸಂಪಾದನೆ ಮಾಡಿರ್ತಿದ್ದೆ. ಅಂಡ್ ಎವ್ರಿ ಮಂತ್ ಐ ಹ್ಯಾವ್ ಟು ಪೇ ಟ್ರಾನ್ಸ್ಪೋರ್ಟ್ ಟು ಹ್ಯಾವ್ ಮೈ ಲೈಸೆನ್ಸ್. ಹೌದು. ಸೊ ಹಾಗೆ ಫೈನಲಿ ಯು ಡಿಡ್ಂಟ್ ಗಿವ್ ಅಪ್. ಡೆಫಿನೆಟ್ಲಿ ಐ ನ್ಯೂ ಇಟ್. ನನ್ಗೆ ಒಂದೇ ಏನಿತ್ತು ಅಂದ್ರೆ, ಇಲ್ಲಿ ಲೋಕಲ್ ಜನಕ್ಕೆ ಒಂದ್ಸಲ ನೀವು ಕಾನ್ಫಿಡೆನ್ಸ್ ಕೊಟ್ರೆ ದೇ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಐ ಕಂಟಿನ್ಯೂಡ್. ಆಫ್ ಕೋರ್ಸ್ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್, ದೇ ಪ್ಲೇಡ್ ಅ ಬಿಗ್ ರೋಲ್. ನಿಮ್ಮ ಒಂದು ವೈಫ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದ್ಸಲ ಕಾಲ್ ತಗೊಳಕ್ ಆಗ್ತಿದಾಗ ಅವರೇ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ, ಇನಿಷಿಯಲಿ ಎಲ್ಲ ಚೆಕ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ವಿತೌಟ್ ಸಪೋರ್ಟ್ ಆಫ್ ದ ಫ್ಯಾಮಿಲಿ ವಿ ಕಾಂಟ್ ಡು. ನಾನು ಇದನ್ನ ಯಾವಾಗ್ಲೂ ಪ್ರತಿ ಸಲ ಹೇಳ್ತೀನಿ, ಅಂದ್ರೆ ಎಲ್ಲರಿಗೂ ಬೇರೆ ಬೇರೆ ರೀತಿ ಸಪೋರ್ಟ್ ಇರುತ್ತೆ. ಒಂದು ಫ್ಯಾಮಿಲಿ ಅಂದ್ರೆ ನೋಬಡಿ ಕ್ಯಾನ್ ಅಚೀವ್ ಬೈ ದೆಮ್ಸೆಲ್ಫ್ ಆನ್ ದೇರ್ ಓನ್ ಅಂತ ನಾನು ಮಾತ್ರ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಯು ಶುಡ್ ಹ್ಯಾವ್ ಎನಿ ಕೈಂಡ್ ಆಫ್ ಸಪೋರ್ಟ್ ಫ್ರಮ್ ಐದರ್ ಇಟ್ ಕುಡ್ ಬಿ ಅವರ್ ಫ್ರೆಂಡ್, ಫ್ಯಾಮಿಲಿ, ಯಾರೇ ಇರ್ಬೋದು, ಕೊಲಿಗ್ ಏನೇ ಇರ್ಬೋದು, ಯಾವ ರೀತಿನಾದ್ರೂ ಒಂದು ಹೆಲ್ಪ್ ಆಗ್ಲೇಬೇಕು. ಅವರ ಒಂದು ಸಪೋರ್ಟ್ ಇಂದಾನೆ ಯು ಕ್ಯಾನ್ ಕಂಟಿನ್ಯೂ ವಾಟ್ ಯು ಕಂಟಿನ್ಯೂ. ಡೆಫಿನೆಟ್ಲಿ. ಸೊ ವೆರಿ ನೈಸ್. ತುಂಬಾ ಒಳ್ಳೆಯ ಮಾಹಿತಿನ ಹೇಳಿದ್ರಿ. ಸೊ ನಾನು ಪ್ರತಿ ವಾರ ಇದೊಂದು ಮಾಡ್ತೀನಿ ಆಕ್ಚುಲಿ, ಆಹಾರವೇ ಔಷಧ ಅಂತ ನಾನು ಇಂಟ್ರೋ ಮಾಡಿದಾಗ. ಸೊ ಈ ಒಂದು ದಿನ ನಾನು ತಗೊಂಡಿರೋದು ಏನಂದ್ರೆ ನಿಂಬೆ ಹಣ್ಣು. ಇದು ಒಂದು ಲೆಮನ್ ಅಂತ ಹೇಳ್ತಾರೆ. ಸೊ ನಿಂಬೆ ಹಣ್ಣನ್ನ ನಾವು ಔಷಧಿಯಾಗಿ ಬಳಸುವ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಮ್ಗೆ ತಿಳಿದಂತೆ ನಿಂಬೆ ಹಣ್ಣು ಅತಿ ಹೆಚ್ಚು ವೈಟಮಿನ್ ಸಿ ಅನ್ನ ಹೊಂದಿದೆ. 100 ವರ್ಷಗಳ ಹಿಂದೆ ನಾವಿಕರಿಗೆ ದುಸ್ವಪ್ನವಾಗಿದ್ದ ಸ್ಕರ್ವಿ ರೋಗ ನಿವಾರಣೆಗೆ ನಿಂಬೆ ಹಣ್ಣು, ಕಿತ್ತಳೆ ಹಣ್ಣುಗಳನ್ನು ಬಳಸಿರುವುದು ಒಂದು ಚರಿತ್ರೆಯನ್ನೇ ಸೃಷ್ಟಿಸಿದೆ. ಹಲವಾರು ಮಾರಕ ರೋಗಗಳನ್ನು ತಡೆಯಲು ವೈಟಮಿನ್ ಸಿ ಸೇವನೆ ಅತ್ಯಗತ್ಯ. ವೈಟಮಿನ್ ಸಿ ನೀರಿನಲ್ಲಿ ಕರಗುತ್ತದೆ, ಶಾಖ ಮತ್ತೆ ಬೆಳಕು ತಾಗಿದೊಡನೆ ನಾಶವಾಗುತ್ತದೆ. ಆದ್ದರಿಂದ ಬಿಸಿ ನೀರಿಗೆ ನಿಂಬೆ ರಸನ ನೀವು ಹಾಕಬಾರ್ದು. ಆಹಾರ ತಯಾರಿಸಿದ ಮೇಲೆ ಅಥವಾ ಆಹಾರ ಸೇವಿಸುವಾಗ ಬೆರೆಸಿಕೊಳ್ಳಿ ಇದನ್ನ. ಉದಾಹರಣೆಗೆ ಉಪ್ಪಿಟ್ಟು ಮತ್ತೆ ಉಸುಳಿ, ಹೀಗೆ ನಾವೆಲ್ಲ ಮಾಡೋ ಒಂದು ಕುಕಿಂಗ್ ಅಲ್ಲಿ ನೀವು ನಿಂಬೆ ರಸನ ನೀವು ಬೆರೆಸಿ ಹಾಕೊಳ್ಳೋದ್ರಿಂದ ನಿಮ್ಗೆ ಬಹಳಷ್ಟು ಒಂದು ಸವಿನೂ ಸಿಗುತ್ತೆ ಮತ್ತೆ ಬಹಳಷ್ಟು ಉಪಯೋಗ ಕೂಡ ಆಗುತ್ತೆ. ಸೊ ಆದ್ದರಿಂದ ನೀವು ಪ್ರತಿದಿನ ನಿಂಬೆ ರಸನ ನೀವು ಸೇವಿಸಬೇಕು.
ಯಾಕಂದ್ರೆ ನಮ್ಮ ದೇಹ ವೈಟಮಿನ್ ಸಿ ಅನ್ನು ತಯಾರಿಸಲಾಗದು ಮತ್ತು ಇದು ಶೇಖರಿಸಲಾಗದು. ನಮ್ಮ ದೇಹದ ಅಗತ್ಯಕ್ಕಿಂತ ಹೆಚ್ಚು ವೈಟಮಿನ್ ಸಿ ಅನ್ನು ನಾವು ಸೇವಿಸಿದರೆ ಅದು ಮೂತ್ರದಲ್ಲಿ ಹೊರಹಾಕಲ್ಪಡುತ್ತದೆ. ಆದ್ದರಿಂದ ವೈಟಮಿನ್ ಸಿ ಮಾತ್ರೆಯನ್ನು ಸೇವಿಸುವುದರಿಂದ ಏನು ಪ್ರಯೋಜನ ಕೂಡ ಆಗೋದಿಲ್ಲ ಅನ್ಲೆಸ್ ಇಟ್ಸ್ ಅಡ್ವೈಸ್ ಬೈ ಯೋರ್ ಮೆಡಿಕಲ್ ಪ್ರೊಫೆಷನಲ್ಸ್ ಅಷ್ಟೇ. ಹಾಗೆ ಪ್ರತಿದಿನ ನಿಂಬೆ ರಸ ಕುಡಿಯುವುದರಿಂದ ನಮಗೆ ದೊರೆಯುವ ಪ್ರಯೋಜನಗಳು ಹಲವಾರಿದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಂಬೆ ಹಣ್ಣಿನಲ್ಲಿ ನಮ್ಮ ದೇಹಕ್ಕೆ ಅತಿ ಮುಖ್ಯವಾದ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಫೋಲೇಟ್ ಕೂಡ ಇದೆ. ಹಾಗೆ ನಾವು ಸೇವಿಸುವ ಆಹಾರದಲ್ಲಿರುವ ಕಬ್ಬಿಣದ ಅಂದ್ರೆ ಐರನ್ ಅಂಶವನ್ನು ಹೀರಿಕೊಳ್ಳಲು ನಿಂಬೆ ರಸ ಸಹಕರಿಸುತ್ತದೆ. ಇದು ಸಸ್ಯಾಹಾರಿಗಳಿಗೆ ಬಹುಮುಖ್ಯ, ಏಕೆಂದರೆ ಮಾಂಸಾಹಾರಕ್ಕೆ ಹೋಲಿಸಿದರೆ ಸಸ್ಯಾಹಾರದಲ್ಲಿರುವ ಕಬ್ಬಿಣದ ಅಂಶವನ್ನು ನಮ್ಮ ದೇಹ ಸಮರ್ಪಕವಾಗಿ ಹೀರಿಕೊಳ್ಳುವುದಿಲ್ಲ. ಅದರಿಂದ ನೀವು ಈ ಫೆರೋಗ್ರಾಡ್ ಸಿ ಅಲ್ಲೆಲ್ಲ ನೀವು ಒಂದೊಂದು ಟ್ಯಾಬ್ಲೆಟ್ಸ್ ತಗೋಬಹುದು, ಅದರಲ್ಲಿ ವೈಟಮಿನ್ ಸಿ ನ ಮುಂಚೆನೆ ಆಡ್ ಮಾಡಿರ್ತಾರೆ. ಅಥವಾ ನೀವು ಬೇರೆ ಯಾವ್ದಾದ್ರು ಟ್ಯಾಬ್ಲೆಟ್ಸ್, ನೀವು ಐರನ್ ಟ್ಯಾಬ್ಲೆಟ್ ತಗೊಂಡ್ರೆ ಡಾಕ್ಟರ್ ಹೇಳ್ತಾರೆ ಟೇಕ್ ಇಟ್ ವಿತ್ ವೈಟಮಿನ್ ಸಿ, ಯಾಕಂದ್ರೆ ನಿಮ್ಮ ಐರನ್ ಅಬ್ಸರ್ವ್ ಆಗ್ಬೇಕಂದ್ರೆ ನೀವು ವೈಟಮಿನ್ ಸಿ ಜೊತೆ ತಗೋಬೇಕಂತಾನು ಹೇಳ್ತಾರೆ. ಸೊ ನಮ್ಮ ವೈಟಮಿನ್ ಸಿ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನು ಬಲಪಡಿಸುತ್ತದೆ. ಹಲ್ಲು ಮತ್ತೆ ಮೂಳೆಯನ್ನು ಸುಸ್ಥಿತಿಯಲ್ಲಿ ಇಡಿಯಲು, ಗಾಯಗಳನ್ನು ಗುಣಪಡಿಸಲು ವೈಟಮಿನ್ ಸಿ ಬಲು ಮುಖ್ಯ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅಂತ ನಮ್ಗೆಲ್ಲ ತಿಳಿದೇ ಇದೆ. ನಿಂಬೆ ರಸ ನಮ್ಮ ಆಹಾರದ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಕಡಿಮೆಗೊಳಿಸಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಏರದಂತೆ ತಡೆ ಹಿಡಿಯುತ್ತದೆ ಎನ್ನುವುದಕ್ಕೆ ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿಡಲು ಡಯಾಬಿಟಿಸ್ ರೋಗಿಗಳಿಗೆ ಇದು ಒಂದು ಸುಲಭ ವಿಧಾನ. 1 ಲೀಟರ್ ನೀರಿಗೆ 6 ಚಮಚ ನಿಂಬೆ ರಸ ಸೇರಿಸಿ ದಿನವಿಡೀ ಕುಡಿಯಿರಿ. ಊಟ ತಿಂಡಿಯೊಡನೆ ಸೇವಿಸಿದರೆ ಬಹಳ ಉತ್ತಮ. 6 ಚಮಚ ನಿಂಬೆ ರಸ ನಮ್ಮ ದೇಹಕ್ಕೆ 1 ದಿನಕ್ಕೆ ಬೇಕಾಗುವಷ್ಟು ವೈಟಮಿನ್ ಸಿ ಅನ್ನು ಒದಗಿಸುತ್ತದೆ. ಅನೇಕ ಪೋಷಕಾಂಶಗಳ ಆಗಾರ ನಿಂಬೆಹಣ್ಣು ಉಪಯೋಗಿಸುವುದು ಸುಲಭ ಮತ್ತೆ ಪ್ರಯೋಜನ ಅಧಿಕ. ಸೊ ಈ ಒಂದು ಆರ್ಟಿಕಲ್, ಈ ಒಂದು ಇನ್ಫಾರ್ಮೇಶನ್ ನನಗೆ ಕೊಟ್ಟಿರೋದು ರಾಜಿ ಜಯದೇವ್ ಅವರು. ಇವರೊಬ್ಬರು ಡಯಟಿಷಿಯನ್. ಇವರು ಆಹಾರದ ಔಷಧಕ್ಕೆ ಈ ಒಂದು ಸೆಗ್ಮೆಂಟ್ಗೆ ನನಗೆ ಈ ಒಂದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಹೆಚ್ಚಿನ ವಿವರಕ್ಕಾಗಿ ನೀವು ಅವರ ಒಂದು ವೆಬ್ಸೈಟ್ ಕೂಡ ಹೋಗಬಹುದು, www.rajijayadev.com.in ಅಂತ. ಸೊ ತುಂಬಾ ಥ್ಯಾಂಕ್ಸ್ ರಾಜಿ ಅವರು ಈ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿರೋದು. ನಿಮ್ಗೆಲ್ಲ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ನಮ್ಮ ಸಂದರ್ಶನ ವಿನಯ್ ಅವ್ರ ಜೊತೆ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ವಿನಯ್ ಅವರೇ, ನೀವು ನಿಮ್ಮೊಂದು ಡ್ರೈವ್ ಟು ಡೋರ್ ಬಗ್ಗೆ ಎಲ್ಲ ಬಹಳ ಇನ್ಫಾರ್ಮೇಶನ್ ಕೊಟ್ಟರು. ನಿಮ್ಗೆ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಒಂದು ಹಾಟ್ ವೀಲ್ ಕಲೆಕ್ಷನ್ಸ್ ಹಾಗೆ ಫೋಟೋಗ್ರಫಿ ಬಗ್ಗೆ ಕೂಡ ಬಹಳ ಆಸಕ್ತಿ. ಸೊ ಅದ್ರ ಬಗ್ಗೆ ನೀವು ಹೇಳಿ. ನಾನು ಚಿಕ್ಕಂದಿನಿಂದ ನನಗೆ ಒಂದೇ ಕಾರ್ ತಗೊಳ್ಲಿಕ್ಕೆ ಆಗಿದ್ದು ಹಾಟ್ ವೀಲ್ಸ್. ಅದು ಎಷ್ಟಂದ್ರೆ ತುಂಬಾನೇ ತಗೊಂಡಿದ್ದೀನಿ. ಮತ್ತೆ ಯಾರೇ ಹೊರದೇಶಕ್ಕೆ ಹೋದಾಗೂ ಎಲ್ಲಾರು ಕೇಳೋರು ನಿಂಗೆ ಏನ್ ಬೇಕು ಅಂತ. ನನಗೆ ಚಾಕ್ಲೇಟ್ ಬೇಡ, ದುಡ್ಡು ಬೇಡ, ಅಲ್ಲಿಂದ ಒಂದೇ ಒಂದು ಕಾರ್ ಬೇಕು. ಯಾವ್ದು ಚಿಕ್ಕದು ದೊಡ್ಡದು ಅಂತಿಲ್ಲ, ಒಂದೇ ಒಂದು ಕಾರ್ ಬೇಕು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು 100-150 ಕಾರ್ ಇದೆ. ಅದ್ರಲ್ಲಿ ಆಲ್ಮೋಸ್ಟ್ ಒಂದು 50% ಅವರು ಇವರು ಬೇರೆ ಊರಿಂದ ತಗೊಂಡ್ಬಂದು ಕೊಟ್ಟಿರೋದು ಕಾರ್ ಇದೆ. ಇಲ್ಲಿ ಆಸ್ಟ್ರೇಲಿಯಲ್ಲಿ ನಮ್ಮ ಮನೇಲಿ ಹಾಟ್ ವೀಲ್ಸ್ ಒಂದು 400-500 ಇದೆ. ನಾನು ಎಲ್ಲೋದ್ರು ಫಸ್ಟ್ ಕೋಲ್ಸ್ ಉಲೀಸ್ ಎಲ್ಲಾರು ಹೋದ್ರೆ ಫಸ್ಟ್ ಗ್ರಾಸರೀಸ್ ನೋಡ್ತಾರೆ, ನಾನು ಕಾರ್ಸ್ ನೋಡ್ತೀನಿ. ಅಲ್ಲೂ ನಾನು ಬಿಡಲ್ಲ. ಸೊ ಡೆಫಿನೆಟ್ಲಿ ನಾನು ಕಾರ್ಸ್ಗೋಸ್ಕರ ನಾನು ಆಲ್ಮೋಸ್ಟ್ ಲೇಕ್ ಮೆಕ್ವೇರಿ ತನಕ ಹೋಗಿ ಒಂದು ಫುಲ್ ಫೆರಾರಿ ಕಾರ್ ಸೆಟ್ ತಗೊಂಡ್ಬಂದಿನಿ. 52 ಕಾರ್ ಸೆಟ್ ಆಲ್ಮೋಸ್ಟ್ ಲೈಕ್ ನನ್ನ ಮಕ್ಕಳಿಗೂ ಫಸ್ಟ್ ಅದೇ ತರ ಐತಿ. ಕೋಲ್ಸ್ ಉಲ್ವರ್ಟ್ಗೆಲ್ಲ ಸುಮ್ಮನೆ ಶಾಪಿಂಗ್ ಕರ್ಕೊಂಡ್ರಲ್ಲಿ ಒಂದು ಜಾಗದಲ್ಲಿ ಬರೀ ಕಾರ್ಸ್ ಗಳೇ ಸಿಗುತ್ತೆ. ಯಾವಾಗ ಹೋದ್ರು ಅವ್ರ ಹತ್ರ ಇಷ್ಟು ಕಾರ್ ಕಲೆಕ್ಷನ್ಸ್. ಸೊ ದೇ ಸೋ ಕ್ರೇಜಿ. ನನ್ನ ಮೊದಲನೇ ಮಗನ ಬರ್ಡೇ ಮಾಡಿದಾಗ ಅವ್ನಿಗೆ ರೋಡಿ ಕಾರ್ ಅಂದ್ರೆ ತುಂಬಾ ಇತ್ತು. ಅವಾಗ ಆ ಮೂವಿ ಬಂದಾಗ ವಿತ್ ದ ಥೀಮ್ ಆಫ್ ರೋಡಿ ಕಾರ್. ಸೊ ಐ ಥಿಂಕ್ ಬಾಯ್ಸ್ ಗೆ ತುಂಬಾ ಕ್ರೇಜ್ ಇರುತ್ತೆ, ಬಟ್ ಯು ಹ್ಯಾವ್ ಮೇ ಬಿ ಒನ್ ಸ್ಟೆಪ್ ಅಹೆಡ್. ಸ್ಕೇಲ್ ಸೈಜ್ ಮಾಡೆಲ್ ಕಾರ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಇವಾಗ ನಮ್ಮ ಕಾರ್ ಮೋಸ್ಟ್ಲಿ ನನ್ನ ಕಾರಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡಿದಿರೋ ಅವರೆಲ್ಲ ನೋಡ್ತಾರೆ, ನನ್ನ ಡ್ಯಾಶ್ ಬೋರ್ಡ್ ಮೇಲೆ ಫುಲ್ ಕಾರ್ಸೇ ಇರುತ್ತೆ. ಸೊ ಟ್ರಾವೆಲ್ ಮಾಡಿರೋರು ಡೆಫಿನೆಟ್ ಆಗಿ ಐಡೆಂಟಿಫೈ ಮಾಡಿರ್ತಾರೆ, ಕಾರ್ಸೇ ಇರುತ್ತೆ. ಅದರಲ್ಲಿ ನನಗೆ ಫೋರ್ಡ್ ಮಸ್ಟ್ಯಾಂಗ್ ಅಂದ್ರೆ ತುಂಬಾನೇ ಹುಚ್ಚು. ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿಯಲ್ಲಿ ದೇ ನೋ ವಾಟ್ಸ್ ಮೈ ಕಾರ್. ಇವಾಗ ಎಲ್ಲಿ ಫೋರ್ಡ್ ಮಸ್ಟ್ಯಾಂಗ್ ನೋಡಿದ್ರು ದೇ ವಿಲ್ ಕಾಲ್ ಮೀ, ನಿನ್ ಕಾರ್ ಹೋಗ್ತಾ ಇದೆ ಅಂತ. ಇವನ್ ಇಟ್ಸ್ ನಾಟ್ ಮೈನ್. I'm that crazy about that car. Photography, yeah. So photography was also a passion. ಒಬ್ಬರು IT ಮ್ಯಾನೇಜರ್ ನಾನು ಹೈದ್ರಾಬಾದಿಂದ ಬ್ಯಾಂಗ್ಳೂರ್ ಹೋಗ್ಬಿಡ್ತೀನಿ ಅಂದಾಗ ಅದೇ ಹಿ ಇಂಟ್ರೊಡ್ಯೂಸ್ ಮೀ ಟು ಫೋಟೋಗ್ರಫಿ. ಸೊ ಅಲ್ಲಿಂದ ನಾನು ಪಿಕಪ್ ಮಾಡ್ಕೊಂಡೆ. ನಾನು ತುಂಬ ಇವೆಂಟ್ಸ್ ಮಾಡಿದೆ. ಇನ್ಫ್ಯಾಕ್ಟ್ ನಮ್ಮ ಮಿಸ್ಸಸ್ ಅವರ ಅಕ್ಕ ಮ್ಯಾರೇಜಲ್ಲಿ ನಾನೇ ಫೋಟೋಗ್ರಾಫರ್. ಸೊ ಐ ಟ್ರಾವೆಲ್ ಫ್ರಮ್ ಹೈದ್ರಾಬಾದ್
ಟು ಅವ್ರ ಊರಿಗೆ ನಾನೇ ಹೋಗಿ ಫೋಟೋಗ್ರಫಿ ಮಾಡಿದ್ದೆ. ಇವಾಗೂ ಎಲ್ಲರೂ ಅನ್ಕೊಂತಾರೆ ಸೊ ಐ ನ್ಯೂ ದೆಮ್ ಬಿಫೋರ್ ಅಂತ. ಸೊ ಹಾಗೆ ಸೊ ನಾನು ಫೋಟೋಗ್ರಫಿ ತುಂಬ ಇವೆಂಟ್ಸ್ ಎಲ್ಲ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ಆಸ್ಟ್ರೇಲಿಯಾ ಬರಬೇಕು ಅಂದಾಗ ಐ ಡಿಂಟ್ ಹ್ಯಾವ್ ಎನಫ್ ಮನಿ, ಸೊ ಐ ಟು ಸೆಲ್ ಮೈ ಗೇರ್ ಅಂಡ್ ಟೇಕ್ ದಟ್ ಮನಿ ಟು ಬುಕ್ ದ ಟಿಕೆಟ್ ಫಾರ್ ಆಸ್ಟ್ರೇಲಿಯಾ. ಹಾಗಾಗಿ ಇವಾಗೂ ಇದೆ ಪ್ಯಾಷನ್. ಗಾಡ್ಗೆ ಗೊತ್ತಾಯ್ತು ಅನ್ಸುತ್ತೆ ಈ ಹುಡುಗನ್ಗೆ ಹಾಟ್ ವೀಲ್ ಅಂದ್ರೆ ಹುಚ್ಚು, ಇವನ್ಗೆ ಡ್ರೈವಿಂಗ್ ಅಂದ್ರೆ ಹುಚ್ಚು. ಸೊ ನಿಮ್ದು ಅದಕ್ಕೆ ದೇವರು ಎಲ್ಲೋ ಪ್ಲಾನ್ ಮಾಡಿದ್ದಾರೆ ಸರ್, ಫೋಟೋಗ್ರಫಿನ ಸ್ಟಾಪ್ ಮಾಡಿ ನಿಮ್ದು ಡ್ರೈವ್ ಕಂಟಿನ್ಯೂ ಅಲ್ಲಿ ನಾನು ಗಿವ್ ಅಪ್ ಮಾಡಿದೆ. ಟು ಬಿ ವೆರಿ ಆನೆಸ್ಟ್, ನೀವು ಅವಾಗಲೇ ಹೇಳಿದಂಗೆ ಐ ಗಿವ್ ಅಪ್ ಬಿಕಾಸ್ ಟೂ ಮಚ್ ಆಫ್ ಕಾಂಪಿಟೇಷನ್. ಅಂಡ್ ಆಲ್ಸೋ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ಐ ಕಾಂಟ್ ಸಸ್ಟೈನ್ ಅಂತ. ಇಲ್ಲಿ ಬಂದಾಗ ಐ ಹ್ಯಾಡ್ ನೋ ಆಪ್ಷನ್. ಅಲ್ಲಿ ನಾವು ಆಪ್ಷನ್ ಹುಡುಕ್ತಾ ಇದ್ದೆ, ಅದರಿಂದ ಬಿಟ್ಬಿಟ್ಟೆ. ಇಲ್ಲಿ ನೋ ಆಪ್ಷನ್ ಅಂಡ್ ಯಾ ಇಟ್ ವರ್ಕ್ಡ್ ಔಟ್. ಸೊ ಇವಾಗೂ ಮಾಡ್ತೀನಿ ಫೋಟೋಗ್ರಫಿ ಓನ್ಲಿ ಫಾರ್ ಫ್ರೆಂಡ್ಸ್. ಐ ಡೂ ಇಟ್ ಆಸ್ ಪ್ರೊಫೆಷನ್ ಆಗಿ ಮಾಡಲ್ಲ, ಸುಮ್ಮನೆ ಪ್ಯಾಷನ್ ಆಗಿ ಫೋಟೋಗ್ರಫಿನ ಮಾಡ್ಕೊಳ್ತೀವಿ. ಸೊ ವಂಡರ್ಫುಲ್. ನಿಮ್ಮ ಹಾಟ್ ವೀಲ್ಸ್ ತರನೇ ನಿಮ್ ಲೈಫ್ ಅಲ್ಲಿ ರಿಯಲ್ ವೀಲ್ಸ್ ಗಳು ಇದೇ ತರ ಬರ್ಲಿ ಅಂತ ಹೇಳ್ತೀವಿ, ಆಶಿಸ್ತೀವಿ. ಸೊ ಹಾಗೆ ಈಗ ನಮ್ಮ ಕಾರ್ಯಕ್ರಮ ಏನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ, ವಿನಯ್ ಅವರೇ ಒಂದು 5 ನಿಮಿಷ ಇದೆ ಅಷ್ಟೇ. ಸೊ ವಿನಯ್ ಅವ್ರ ಜೊತೆ ನಾವೀಗ ಇಷ್ಟೊಂದು ನಾವು ಎಲ್ಲ ಮಾತಾಡ್ದು ಅವ್ರ ಒಂದು ಡ್ರೈವ್ ಟು ಡೋರ್ ಬಗ್ಗೆ ಎಷ್ಟು ಇವ್ರು ಹೇಗೆ ಒಂದು ಕಷ್ಟಪಟ್ಟರು, ಹೇಗೆ ಒಂದು ಡ್ರೈವ್ ಟು ಡೋರ್ ನ ಇವ್ರು ತಗೊಂಬಂದ್ರು, ಅದ್ರ ಜರ್ನಿ ಹೇಗಿತ್ತು, ಇದು ಎಷ್ಟೊಂದು ಸರ್ವಿಸಸ್ ನ ಕೊಡುತ್ತೆ. ಸೊ ಇಟ್ ಕುಡ್ ಬಿ ಪ್ರೈವೇಟ್ ಇರ್ಬೋದು, ಕಾರ್ಪೊರೇಟ್ ಇರ್ಬೋದು, ಯಾವುದೋ ಒಂದು ಫಂಕ್ಷನ್ಸ್ ಇರ್ಬೋದು, ವೆಡ್ಡಿಂಗ್ ಇರ್ಬೋದು, ಬರ್ತ್ಡೇ ಪಾರ್ಟಿ ಇರ್ಬೋದು, ಕ್ರೂಸ್ ಇರ್ಬೋದು, ಹಾಗೆ ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್, ಎನಿಥಿಂಗ್. ಸೊ ಎನಿಥಿಂಗ್ ಯು ವಾಂಟ್ ಯು ಕ್ಯಾನ್ ಕಾಂಟ್ಯಾಕ್ಟ್. ಸೊ ನಾವು ಈಗ ತಾನೇ ಮೆನ್ಷನ್ ಮಾಡ್ದಂಗೆ ಡ್ರೈವ್ ಟು ಡೋರ್ ಅಂತ ಇವರು ಒಂದು ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲೂ ನೀವು ಅಪ್ರೋಚ್ ಮಾಡ್ಬೋದು ಡ್ರೈವ್ ಟು ಡೋರ್ ಅಂತ. ಹಾಗೆ ಇವರ ಒಂದು ನಂಬರ್ ಕೂಡ ಕೊಟ್ಟರು 0434748305 ಅಂತ. ಇವರು ಒಂದು ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ಮೆಸೇಜಸ್ ತುಂಬಾ ಈಸಿ, ಕನ್ವೀನಿಯಂಟ್ ಅಂತ ಹೇಳ್ತಾ ಇದ್ರು. ಸೊ ನೀವು ನಿಮ್ಮ ಹೆಸರು, ನೀವು ಯಾವತ್ ಬೇಕು ಈ ಟ್ರಾನ್ಸ್ಪೋರ್ಟೇಷನ್ ಡೇಟ್, ಎಷ್ಟು ಜನ ಬರ್ತಾ ಇದ್ದಾರೆ, ಈ ಒಂದು ಡೀಟೇಲ್ಸ್ ನ ನಿಮ್ಗೆ ಕೊಟ್ಬಿಟ್ರೆ ಅದು ಕೊಟೇಶನ್ ಎಲ್ಲ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು. ಬಹಳಷ್ಟು ಮಾಹಿತಿಗಳನ್ನ ನೀವೆಲ್ಲ ನಮ್ಮ ಹತ್ರ ಹಂಚ್ಕೊಂಡ್ರಿ. ಹಾಗೆ ನೀವು ಏರ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಮಾತ್ರ IT ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು. ಸೊ ದಟ್ ಈಸ್ ಆಲ್ಸೋ ಕೀಪ್ ಇನ್ ಮೈಂಡ್. ಸೊ ಹಾಗೆ ನೀವು ನಮ್ದು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗೋಕ್ಕಿಂತ ಮುಂಚೆ ನೀವು ನಮ್ಮ ಶ್ರೋತೃಗಳಿಗೆ ಏನಾದ್ರೂ ಒಂದು ಮೆಸೇಜ್ ಏನಾದ್ರು ನೀವು ಹಂಚ್ಕೊಳ್ಳೋದಿದ್ರೆ ಹೇಳಿ. ಒಂದು ನಾನು ತುಂಬ ಇಲ್ಲಿ ಇಷ್ಟಪಟ್ಟಿದ್ದೇನು ಅಂದರೆ, ಒಂದು ನಮ್ಮ ಲೋಕಲ್ ಕಮ್ಯುನಿಟಿ, ಬೀಟ್ ಕನ್ನಡ ಕಮ್ಯುನಿಟಿ ಆಗ್ಬೋದು, ತೆಲುಗು ಆಗ್ಬೋದು, ಇಲ್ಲಿ ಕಮ್ಯುನಿಟಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೆಂಬರ್ಸು ನನಗೆ ಪರ್ಸ್ನಲ್ ಆಗಿ ನಾನು ಈ ಗ್ರೂಪ್ ಜಾಯ್ನ್ ಆದ್ಮೇಲಿಂದ ಎಸ್ಪೆಷಲಿ ಕನ್ನಡ ಕಮ್ಯುನಿಟಿ ಆ್ಯಂಡ್ ತೆಲುಗು ಕಮ್ಯುನಿಟಿಲಿ ತುಂಬಾ ಪ್ರೀತಿ ಸಿಕ್ಕಿದೆ. ಲಾಸ್ಟ್ ಡಿಸೆಂಬರಲ್ಲಿ ಆಲ್ಮೋಸ್ಟ್ 40-50 ಡ್ರೈವ್ ಓನ್ಲಿ ನಮ್ಮ ಕನ್ನಡ ಕಮ್ಯುನಿಟಿಗೆ ಮಾಡಿದ್ದೀನಿ, ಇದು ತೆಲುಗು ಕಮ್ಯುನಿಟಿ ಅಲ್ದಿರ. ಸೊ ನನಗೆ ತುಂಬಾನೇ ಖುಷಿ. ನಮ್ಮ ಕನ್ನಡದವ್ರನ್ನ ಅಲ್ಲೆಷ್ಟು ಮಾಡ್ತೀವೋ ಗೊತ್ತಿಲ್ಲ, ಇಲ್ಲಿ ಬಂದಮೇಲೆ ತುಂಬಾನೇ ಖುಷಿ ಆಯಿತು. ಅದಲ್ದಿರ ನಮ್ಮ ಕನ್ನಡ ಕಮ್ಯುನಿಟಿಯಲ್ಲಿ ನಾನು ತುಂಬಾನೇ ಸ್ಪಾನ್ಸರ್ ಮಾಡಿದ್ದೀನಿ, ಪಾರ್ಟ್ ತೊಗೊಂಡಿದ್ದೀನಿ. ಐ ವಾಂಟ್ ಟು ಕಂಟಿನ್ಯೂ ಆಲ್ ದಟ್. ಸೊ ನನಗೇನಂದರೆ ಐ ವಾಂಟ್ ಟು ಸರ್ವ್ ಯು ಮೋರ್. ನನಗೆ ಆಪರ್ಚುನಿಟಿ ಕೊಡಿ, ನಮ್ಮ ಡ್ರೈವರ್ಸ್ಗೆ ಆಪರ್ಚುನಿಟಿ ಕೊಡಿ. ಡೆಫಿನೆಟ್ಲಿ ನಮಗೆ ಎಷ್ಟಾಗುತ್ತೋ ಅಷ್ಟು ವಿ ಡೂ ಆರ್ ಡೆಫಿನೆಟ್ ಬೆಸ್ಟ್ ಫಾರ್ ಯು ಗೈಸ್. ಅದಲ್ದಿರ ನೀವು ಕನ್ನಡ ಕಮ್ಯುನಿಟಿಯಿಂದ ಬಂದಿದ್ದೀರಾ, ಗ್ರೂಪಲ್ಲಿ ನಮ್ಮ ಗ್ರೂಪ್ ಇದೆ, ಕನ್ನಡ ಅವ್ರದ್ದು ಗ್ರೂಪ್ ಇದೆ, ಆ ಗ್ರೂಪಿಂದ ಬಂದಿದ್ದೀರಾ ಅಂತ ನೀವು ಸ್ಟೇಟ್ ಮಾಡಿದ್ರೆ ಐ ವಿಲ್ ಸಿ ವಾಟ್ ಬೆಸ್ಟ್ ಐ ಕ್ಯಾನ್ ಡೂ ಫಾರ್ ದ ಗ್ರೂಪ್. ಐ ಹ್ಯಾವ್ ಬೀನ್ ಡೂಯಿಂಗ್ ದಟ್. ಲಾಸ್ಟ್ ಇಯರ್ ಐ ಹ್ಯಾವ್ ಡನ್ ಇಟ್. ಐ ವಿಲ್ ಡೂ ಇಟ್ ಅಗೇನ್ ಬಿಕಾಸ್ ನನ್ನದು 2 years ಕಂಪ್ಲೀಟ್ ಆಯಿತು. ಸೊ ಐ ವಾಂಟ್ ಟು ಕಂಟಿನ್ಯೂ ದ ಟ್ರೆಡಿಷನ್. ಸೊ ನೀವು ಜಸ್ಟ್ ಕೋಟ್ ಮಾಡಿ ಐ ಕಮ್ ಫ್ರಮ್ ದ ಕನ್ನಡ ಗ್ರೂಪ್ ಅಂತ. ಐ ವಿಲ್ ಸಿ ವಾಟ್ ಬೆಸ್ಟ್ ಐ ಕ್ಯಾನ್. ಸೊ ದೇ ಕ್ಯಾನ್ ಗೆಟ್ ಸಮ್ ಆಫರ್, ಬೆಸ್ಟ್ ಆಫರ್ ಕೂಡ ಸಿಗುತ್ತೆ. Definitely we will do best offer for them. ಸೋ ನೈಸ್. ಆಕ್ಚುಲಿ ವಿನಯ್ ಅವರೇ, ನೀವು ನೀವು ಎಷ್ಟೊಂದು ಶೇರ್ ಮಾಡಿದ್ರಿ. ಸೊ ನಿಮ್ಗೆ ಎಷ್ಟು ಕಷ್ಟಗಳಿತ್ತು, ಆ ಕಷ್ಟದಲ್ಲಿದ್ರು ನೀವೆಲ್ಲ ಬಿಡ್ದಂಗೆ ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು, ಧೃತಿಗೆಡದೆ ನೀವು ಕಂಟಿನ್ಯೂ ಮಾಡ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ ಅಂತ ನಾವು ಆಶಿಸ್ತೀವಿ. ಹಾಗೆ ನೀವು ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ರು. ಇವ್ರದ್ದು ಬರೀ ಕ್ವಾಂಟಿಟಿ ಅಲ್ಲ, ಇವ್ರ ಕೆಲಸದಲ್ಲಿ ಕ್ವಾಲಿಟಿ ಇದೆ ಅಂತ ಹೇಳಿದ್ರು. ಆಮೇಲೆ ಎಷ್ಟೊಂದು ಸಲ ಹೇಳಿದ್ರು ಮಿಡ್ ನೈಟ್ ಅಲ್ಲೆಲ್ಲ ನಾನು ಎದ್ದು ಚೆಕ್ ಮಾಡ್ತೀನಿ, ಕನ್ಫರ್ಮ್ ಮಾಡ್ಕೊಳ್ತೀನಿ ಎಲ್ಲ. ನಾನು ಎಲ್ಲರಿಗೂ ಡ್ರೈವರ್ ಹತ್ರ WWCC
ಸರ್ಟಿಫಿಕೇಟ್ಸ್ ಇದೆಯಾ, ಎಸ್ಪೆಷಲಿ ಫ್ಯಾಮಿಲೀಸ್ನೆಲ್ಲ ಕರ್ಕೊಂಡು ಹೋಗ್ತಿದ್ರೆ. ಹಾಗೆ ನೀವು ಪ್ರತಿಯೊಬ್ಬರು ಡ್ರೈವರ್ಸ್ನ ನೀವು ತಗೋಬೇಕಂದ್ರೂ ನೀವು ಅವರ ಒಂದು ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಚೆಕ್ ಮಾಡ್ತೀರಾ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇವ್ರದ್ದು ಒಂದು ಕೆಲಸನ ಇವರು ಎಷ್ಟು ಅಪ್ರೋಪ್ರಿಯೇಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ, ಎಷ್ಟು ಸರ್ವಿಸಸ್ನ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಇವ್ರು ಅಂತ ನನಗೂ ಸಿಕ್ಕಿದಾಗ ನಾನು ನಮ್ಮ ಒಂದು ಲೋಕಲ್ ಕಮ್ಯುನಿಟಿನ ನಾನು ಇದು ಮಾಡ್ತಿದ್ದೀನಿ. ನಮ್ಮ ಒಂದು ಕನ್ನಡ ಕಮ್ಯುನಿಟಿ, ನಮ್ದು ಒಂದು ತೆಲುಗು ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಶೋಸ್ ದ ಅಫೆಕ್ಷನ್ ದಟ್ ಯು ಹ್ಯಾವ್ ಟುವರ್ಡ್ಸ್ ಅವರ್ ಕಮ್ಯುನಿಟಿ. ಯಾಕಂದ್ರೆ ನೀವು ಬಿಟ್ಟು ಬೇರೆ ಕಡೆನೂ ನೀವು ಹೋಗ್ಬೋದು, ನಿಮ್ ಬೇರೆ ಕಡೆಯಿಂದ ಬಿಸ್ನೆಸ್ ಸಿಗುತ್ತೆ, ಬಟ್ ನೀವು ನಮ್ಮವ್ರಿಗೆ ಮಾಡಬೇಕು ಅನ್ನೋದು ನಿಮ್ಗೆ ಒಂದು ಆಸೆ ಕೂಡ ಎಷ್ಟು ಇದೆ. ಸೊ ತುಂಬಾ ಥ್ಯಾಂಕ್ಸ್ ವಿನಯ್ ಅವರೇ, ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅಮೂಲ್ಯವಾದ ಕ್ಷಣನ ಇಲ್ಲಿ ಕಲ್ದಿ ನಿಮ್ಮ ಒಂದು ಜರ್ನಿಯ ಬಗ್ಗೆ ಎಲ್ಲ ಹೇಳಿದ್ದು. ಐ ಥಿಂಕ್ ಇಟ್ ಮೋಟಿವೇಟೆಡ್ ಮೀ, ಐ ಹೋಪ್ ಇಟ್ ಮೋಟಿವೇಟೆಡ್ ದಿ ಅದರ್ ಆಡಿಯನ್ಸ್ ಆಸ್ ವೆಲ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಾಯ್ ಬಾಯ್.